सरस्वते नमोस्तुभ्यं वरदे कामरूपिणी विद्यारंभं करिष्यामि सिद्धिर्भवतु मे सदा मृत्युंजय रुद्राय नीलकंठाय संभवे अमृतेशाय सर्वाय महादेवाय ते नमः। ओम शुक्लांबरधरं विष्णुं शशिवर्णं चतुर्भुजं प्रसन्नवदनं ध्यायते सर्वविघ्नोपशान्तये। ओम वक्रतुंड महाकाय सूर्यकोटि समप्रभः निर्विघ्ने कुरु मे देव सर्वकार्येषु सर्वदा। ओम गुरुवे सर्वलोकानां विजिषे भवरोगिणां निधिये सर्वविद्यानां दक्षिणामूर्तये नमः। ओम पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ओम शांति शांति शांति। ओम नमः शिवाय। ओम चिदंबरमठाधीशं सिद्धारूढयतीश्वरं शिष्य प्रशिष्य रूपेण बोधकं गुरुमाश्रये यदङ्घ्रिकमलद्वन्द्वं तापत्रनिवारणं शान्तैकपदं देवं सिद्धारूढमहं भजे सिद्धारूढमहं भजे। ಓಂ ನಮಃ ಶಿವಾರಿ. ಬೆಳಗಿನ ಜಾವದ ಸತ್ಸಂಗದಲ್ಲಿ ಪರಮ ಪೂಜ್ಯರು ಲೋಕವನ್ನು ಉದ್ಧರಿಸಲು ಅವತರಿಸಿದ ಶಿವನ ಅವತಾರಿ ವೇದಾಂತ ಸಾರ್ವಭೌಮ ಜಗದ್ಗುರು ಸಿದ್ಧಾರೂಢಾಚಾರ್ಯ ಪಾದಗಳಿಗೆ ದೀರ್ಘದಂಡ ಪ್ರಣಾಮ ಸಲ್ಲಿಸುತ್ತಾ ಬಸವಾದಿ ಶರಣರಿಗೂ ದಾಸ ಪರಂಪರೆಗೂ ಸದ್ಗುರುನಾಥನಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮ ಸಲ್ಲಿಸಿ ಈ ಒಂದು ಬೆಳಗಿನ ಜಾವದ ಆನ್ಲೈನ್ ಸತ್ಸಂಗದಲ್ಲಿ ಆಗಮಿಸಿದ ಎಲ್ಲಾ ಶರಣು ತಂದೆ ತಾಯಿಗಳ ಪಾದಗಳಿಗೆ ಕೂಡ ಹಣಿ ಹೆಚ್ಚಿ ನಮಸ್ಕರಿಸಿ ಸತ್ಸಂಗದೊಳಗ ಪ್ರವೇಶವಾಗೋಣ. ಆತ್ಮೇರೆ ಎಲ್ಲರಿಗೂ ಮತ್ತೊಮ್ಮೆ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾರಿ. ಈ ಒಂದು ಕೈವಲ್ಯ ಪದ್ಧತಿ ಎಂಬ ಶ್ರೇಷ್ಠವಾದ ನಿಜಗುಣ ಆರ್ಯರಿಂದ ವಿರಚಿತವಾದ ಈ ಗ್ರಂಥಕ್ಕೆ ಸರಳವಾದ ಟೀಕಾ ತಾತ್ಪರ್ಯ ಬರೆದಂತ ಚಿಕ್ಕರಾಮಾರೂಢರಲ್ಲಿಯೂ ಕೂಡ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸಿ ಈ ಒಂದು 15ನೇ ಪದ್ಯದೊಳಗ ನಿನ್ನೆ ದಿವಸ ನಾವು ನೀವು ಕೂಡಿ 5 ನುಡಿಗಳನ್ನು ಒಳಗೊಂಡಂತ ಈ 15ನೇ ಪದ್ಯವನ್ನ ನಾವು ನೀವು ನಿನ್ನೆ ಚರ್ಚೆ ಮಾಡ್ಕೊಂಡು 2-3 ದಿವಸ ಚರ್ಚೆ ಮಾಡ್ಕೊಂಡು ಬಂದೇವಿ. ಈ ಪದ್ಯದೊಳಗ ನಮಗೆ ಏನು ತಿಳಿದು ಬಂತು, ನಾವು ಏನು ತಿಳ್ಕೊಂಡೇವಪ್ಪ ಅಂದ್ರ, ನಾವು ಬದುಕಿನಾಗ ಎಲ್ಲರೊಡೆ ನೀವು ಪ್ರೇಮದಿಂದ ಇರುವುದರಿಂದ ನಮ್ಮ ಬದುಕನು ಸುಂದರ ಆಗ್ತದ. ಆ ಪ್ರೇಮ ಪ್ರೀತಿನೇ ನಮ್ಮನ್ನ ಒಂದು ಅಧ್ಯಾತ್ಮ ಕಡೆ ಮತ್ತು ಒಂದು ಜ್ಞಾನದ ಕಡೆ ಏನು ಮಾಡ್ತದ ಅಂದ್ರೆ ದಾರಿ ಮಾಡಿಕೊಡ್ತದ, ಅವಕಾಶ ಮಾಡಿಕೊಡ್ತದ. ಆ ಅಂತಃಕರಣ ಶುದ್ಧ ಮಾಡ್ಕೊಂಡು ಜ್ಞಾನದಿಂದ ಮೋಕ್ಷ ಹೊಂದಾಕ ಇದು ಒಂದು ಕೈವಲ್ಯ ಪದ್ಧತಿ, ನೀತಿ ಕ್ರಿಯಾ ಸ್ಥಳ ಬಹಳ ನಮ್ಗ ಅತ್ಯುತ್ತಮವಾದಂತ ನೀತಿ ಮಾರ್ಗದನ್ನ ನಡೆಸಿಕೊಡ್ತದ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೀವಿ. ಅಂದ್ರೆ ಎಲ್ಲರೊಡನೆ ಯಾರ ಜೊತೆನೂ ವೈರತ್ವ ಕಟ್ಕೊಂಡು ನಾವು ಮಾಡುದ್ರೆ ಏನ 1000 ವರ್ಷ ಇರ್ತೇವ? ಇರುವುದು ಅಲ್ಪ ಆಯುಷ್ಯದೊಳಗ ಎಲ್ಲರೊಡನೆ ಪ್ರೇಮ ಪ್ರೀತಿಯಿಂದ ಇರುವುದೇ ಚಂದಮಾಮ, ಎಲ್ಲರೊಡನೆ ವೈರತ್ವವಿಲ್ಲದೆ ಕೋರ್ಪುದೇ ಚಂದಮಾಮ. ಎಂತ ಚಂದಮಾಮ ಮಮ ಅಂದ್ರ ಎಷ್ಟು ಆನಂದ ಪದ ನೋಡುದು ಅನ್ನುವಂಥದ್ದನ್ನ ಇಲ್ಲಿ ನಮಗ ಎಲ್ಲರೊಡನೆಯೂ ಕೂಡ ನೀತಿಯಿಂದ ಇರ್ಪುದೇ ಚಂದಮಾಮ ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೇವಿ. ಅಮಾಮ ಅಂದ್ರೆ ಈಗಿರುವುದು ಆಶ್ಚರ್ಯ ಎಲ್ಲರಿಗೂ ಬರ್ತದ ಅಂದ್ರೆ ಎಲ್ಲರ ಜೊತೆ ಪ್ರೇಮ ಪ್ರೀತಿ ಜೊತೆ ಇರಾಕ್ ಬರ್ತದಂದ್ರೆ ಆಗುದಿಲ್ಲ. ಇದು ಬಹಳ ಮಮ ಅಂದ್ರೆ ಹೆಚ್ಚಿನದು ಆಶ್ಚರ್ಯಕರವಾದದ್ದು ಅನ್ನುವಂಥದ್ದು ನಿಜಗೊಂಡು ಹೇಳ್ಕೊತ ಬಂದಾರ. ತಲ್ಲೆಣಿಸದೆ ನೀತಿಯಲ್ಲಿ ಇರ್ಪುದೇ ಚಂದಮಾಮ ಅಂದ್ರೆ ನೀತಿ ಉಳ್ಳವನಾಗಿ ನಾವು ಬದುಕುವುದೇ ಈ ಜೀವನದಲ್ಲಿ ಶ್ರೇಷ್ಠವಾದ ಒಂದು ಸಂಪತ್ತು ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೇವೆ. ಇಲ್ಲಿ ಅನೇಕ 5 ನುಡಿಗಳುಳ್ಳಂತ ಈ ಪದವನ್ನ ಎಲ್ಲರೂ ಕೂಡ ತಮ್ಮ ತಮ್ಮ ಅನುಭವಗಳಿಂದ ಹಚ್ಚಿ ತಾವು ಎಲ್ಲರೂ ಮಾತಾಡ್ಕೊಂಡು ಇಲ್ಲಿ ತನ ಬಂದೇವಿ.
ಈಗ ನಮಗ ಕೊನೆಗೆ ಏನು ಬತ್ತು ಅಂದ್ರ 4ನೇ ನುಡಿ ಕೊನೆ ಒಳಗ ತವೆ ತನ್ನ ನಿಜವರಿದು ಯುಕ್ತಿ ಗಲಿಯುವುದೇ ಚಂದ ಮಾಮ ಅಂದ್ರ ತನ್ನ ಅನುಭವಕ್ಕ ಶಾಸ್ತ್ರ ಸಮ್ಮತವಾದ ದೃಷ್ಟಾಂತವೇ ಯುಕ್ತಿಯಿಂದ ಹೇಳಿಕೊಳ್ಳುತ್ತೇವೆ. ಯುಕ್ತಿಯಿಂದ ವೇದ ಶ್ರುತಿ ಸಮ್ಮತವಾದ ಯುಕ್ತಿಯಿಂದ ತಿಳಿದುಕೊಂಡು ಬದುಕುವುದೇ ಚಂದ ಮಾಮ. ನಮ್ಮ ಮನಸ್ಸಿಗೆ ಬಂದಂತೆ ನಡೆಯದಿರುವುದೇ ಅದು ನಮಗೇನಾಗ್ತದಂದ್ರ ದುಃಖಕ್ಕೆ ಹಾದಿ ಆಗ್ತದ. ವೇದ ಸಮ್ಮತವಾದ ಶರಣರ ಸತ್ಪುರುಷರ ತಂದೆ ತಾಯಿಗಳ ಹಾಕಿಕೊಟ್ಟ ಒಂದು ಒಳ್ಳೆಯ ಮಾರ್ಗದಲ್ಲಿ ಬದುಕುವುದೇ ಒಂದು ಚಂದ ಅನ್ನುವಂಥದ್ದನ್ನ ಚಂದ ಮಾಮ ಅನ್ನುವಂಥದ್ದನ್ನ ನಿನ್ನೆ ಎಲ್ಲರೂ ಕೂಡ ಒಬ್ಬೊಬ್ರು ಒಂದೊಂದು ನೈಯಾಯಿಕರು ಒಂಥರ ಹೇಳ್ತಾರ, ಅವರು ಇನ್ನೊಬ್ರು ಇನ್ನೊಂದು ತರ ಹೇಳ್ತಾರ. ಅನೇಕ ನಮ್ಮ ಇನ್ನು ಸನಾತನ ಧರ್ಮದಲ್ಲಿ ಅನೇಕ ರೀತಿಯಾದಂತ ಮತವಾದಿಗಳು ಅನೇಕ ರೀತಿಯಾದ ತಮ್ಮ ಅನುಭವಗಳನ್ನ ಅನುಭವದಿಂದ ಒಂದು ಸತ್ಯವನ್ನ ನಮಗ್ ಪ್ರತಿಪಾದನೆ ಮಾಡ್ಕೋತ ಬಂದಾರ. ಆದ್ರ ಅವು ಏನಿರ್ತಾವಂದ್ರ ತಳ ಬುರ್ರ ಇಲ್ಲದೆ, ಒಂದು ಸಮ್ಮತವಿಲ್ಲದೆ, ಒಂದು ಆಧಾರ ಇಲ್ಲದಿರುವಂತ ಅವು ಏನಾಗ್ತಾವಂದ್ರ ಕೆಲವು ದಿನ ಇದ್ದು ಹೋಗ್ತಾವು. ಅವು ನಿಜವಾದ ಸುಖ ನಮಗೆ ಎಲ್ಲಿ ಸಿಗ್ತದಂದ್ರ ಯಾರು ತನ್ನ ತಾನು ತಿಳಿದುಕೊಂಡು ಸರ್ವ ದುಃಖಗಳನ್ನ ನಿವೃತ್ತಿ ಮಾಡಿಕೊಂಡು ಮೋಕ್ಷವೆಂಬ ಪ್ರಧಾನ ಪದವಿಯನ್ನು ಪಡೆಯುವುದೇ ಸರ್ವ ದುಃಖಗಳ ನಿವೃತ್ತಿ, ಕೊನೆಗೆ ಪರಮಾನಂದ ಪ್ರಾಪ್ತಿಯೇ ನಮ್ದು ಶ್ರೇಷ್ಠವಾದದ್ದು ಅನ್ನುವಂಥದ್ದನ್ನ ನಾವು ಕೇಳ್ಕೊಂಡು ಬಂದೀವಿ. ಇವತ್ತ ಬಹಳ ಮಂದಿ ದುಃಖವನ್ನ ಕಳ್ಕೊಳಕ್ ಬಹಳ ಮಾತು ಹೇಳ್ತಾರ. ದುಃಖ ಹೋದ್ರ ನಮಗ ದುಃಖವಾದ್ರ ಮುಂದ್ ಫಲ ಬೇಕಲ್ಲ, ದುಃಖ ಹೋಯ್ತು ಏನೋ ಒಂದ್ ದೃಷ್ಟಾಂತ ಹೇಳ್ತಾರ. ನಾವ್ ಇವತ್ತು ಏನೋ ವಜ್ಜಿ ಹೊತ್ಕೊಂಡು ಬಂದಿರ್ತೇವೆ. ವಜ್ಜಿ ಹೊತ್ತಾಗ ಒಂದು ಗಿಡದ ಬಲ್ಲಿ ಬಂದಾಗ ಆ ವಜ್ಜಿಯನ್ನು ಇಳುವುದಾಗ ನಮಗ ಹಗುರ ಆಗ್ತದ. ಆದ್ರ ಇಳುದ ಮುಂದೆ ಕೆಲವೇ ಕ್ಷಣದಲ್ಲಿ ಏನಾಗ್ತದ, ಅದು ಮತ್ತ ದುಃಖವೇ ನಮಗ ಆಗ್ತದ. ಒಯ್ಯಬೇಕಲ್ಲ ಮತ್ತ ಗಂಟ. ಹಂಗ ಇಲ್ಲಿ ನಾವು ದುಃಖ ಕಳ್ಕೊಳ್ಳೋದು ಇಷ್ಟೇ ಮುಖ್ಯ ಅಲ್ಲ, ದುಃಖದ ಜೊತೆ ನಮಗ ಪರಮಾನಂದ ಪ್ರಾಪ್ತಿನೂ ಆಗ್ಬೇಕು, ದುಃಖನು ನಿವೃತ್ತಿ ಆಗ್ಬೇಕು ಅನ್ನೋದೇ ವೇದಾಂತದ ಸಾರವನ್ನ ನಾವು ಇಲ್ಲಿ ತನಕ ಕೇಳ್ಕೊಂಡು ಬಂದೀವಿ. ಇನ್ನೊಂದು ಕೊನೆಯ ನುಡಿ ಒಳಗ ಯಾವುದು ಚಂದ ಮಾಮ ಅಂದ್ರ 5ನೇ ನುಡಿ ಒಳಗೆ ಹೇಳ್ಕೋತ ಬರ್ತಾರ. ದುರುಳ ಕಂತುವಿನ ಕಾತರವನ್ನೇ ತಡೆಯುವುದೇ ಚಂದ ಮಾಮ. ದುರುಳ ಕಂತುವಿನ ದುಷ್ಟನಾದ ಈ ಮನ್ಮಥನೇನದಲ್ಲ, ಈ ಬಯಕೆ ಅನ್ನುವಂಥದ್ದು ಏನೈತಲ್ಲ, ಇದು ಸಾಮಾನ್ಯ ಅಲ್ಲ. ಇವತ್ತ ಆ ಮನ್ಮಥನ ಬಾಣಗಳನ್ನ ಎಂತಿಂತಲ್ಲಿ ಪ್ರಯೋಗ ಮಾಡ್ತದಂದ್ರ, ಇವತ್ತ ಆ ಪರಮಾತ್ಮನಿಂದ ಹುಟ್ಟಿದಂತವ್ರು ನಾವು ಪರಮಾತ್ಮನಲ್ಲೇ ಅವನೇನ್ ಮಾಡ್ತಾವಂದ್ರ ಆ ಬಾಣಗಳು, ಮನ್ಮಥನ ಬಾಣಗಳು, ಬಯಕೆ ಎಂಬ ಬಾಣಗಳು ಅಲ್ಲಿ ಕೂಡ ಅವು ಏನ್ ಮಾಡ್ತಾವಂದ್ರ ಪ್ರಯೋಗ ಮಾಡ್ತಾವ. ಅದಕ್ಕ ಆ ಬಯಕೆ ಅನ್ನುವಂತ ಅದನ್ನ ಕಳ್ಕೊಳ್ಳೋದೇ ಬಹಳ ಚಂದ ಮಾಮ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ದುರುಳ ಕಂತುವಿನ ದುಷ್ಟನಾದ ಮನ್ಮಥನ ಕಾತರವನ್ನೇ ಆತುರವನ್ನ ತಡೆಯುವುದೇ ನಿಜವಾದ ಚಂದ ಮಾಮ ಅನ್ನುವಂಥದ್ದನ್ನ ಹೇಳ್ಕೋತ ಬಂದಾರ. 2ನೇದು ವಿರತಿ ವಜ್ರದಿ ಮೋಹಗಿರಿಯನ್ನು ಗೊಡೆಯುವುದೇ ಚಂದ ಮಾಮ. ವೈರಾಗ್ಯದಿಂದ ವೈರಾಗ್ಯ ಉಳ್ಳವನಾಗಿ ಈ ಅಜ್ಞಾನದ ಪರ್ವತವನ್ನ ನುಗ್ಗಿ ಹೊಡೆಯುವುದೇ ಚಂದ ಮಾಮ ಅನ್ನುವಂಥದ್ದನ್ನ ಹೇಳ್ಕೊತ ಬಂದಾರ. ಅಂದ್ರ ವಿರತಿ ಅಂದ್ರೆ ವೈರಾಗ್ಯ. ವಿರತಿ ವಜ್ರದಿ ವೈರಾಗ್ಯವೆಂಬ ವಜ್ರ ಆಯುಧದಿಂದ ಈ ಮೋಹ ಅನ್ನೋದೇನ ನಮಗ ಗಂಟಿ ಬಿದ್ದದಲ್ಲ, ಈ ಮೋಹ ಇಟ್ಕೊಂಡೇವಲ್ಲ, ಆ ಮೋಹದ ಪರ್ವತವನ್ನೇ ನುಗ್ಗಿ ಹೊಡೆಯುವುದೇ ಚಂದ ಮಾಮ. ಅದನ್ನು ಪುಡಿ ಪುಡಿ ಮಾಡುವುದೇ, ಮೋಹವನ್ನ ಕಳ್ಕೊಳ್ಳುವುದೇ ಚಂದ ಮಾಮ ಅನ್ನುವಂಥದ್ದು ಹೇಳಿ 3ನೇ ನುಡಿ ಒಳಗ ಏನ್ ಹೇಳ್ತಾರ, ಶರಣ ಅಂಗ್ರಿಯ ಅಲಂಕರಿಸದೆ ಕೆಡುವುದೇ ಚಂದ ಮಾಮ. ಅಂದ್ರೆ ಇಲ್ಲಿ ಸತ್ಪುರುಷದ ಪಾದ ಕಮಲಗಳಲ್ಲಿ ಅಹಂಕಾರ ಗರ್ವವಿಲ್ಲದೆ ಅವರಲ್ಲಿ ದೀರ್ಘದಂಡಾದಿ ನಮಸ್ಕಾರಗಳನ್ನು ಮಾಡಿ ಅವರಿಂದ ಯೋಗ್ಯತೆವಾದ ಜ್ಞಾನವನ್ನ ಪಡೆಕೊಳ್ಳುವುದೇ ಚಂದ ಅನ್ನುವಂಥದ್ದನ್ನ 3ನೇದ್ದೇಳಿ ಕೊನೆಗೆ ಜೀವನಿಗೆ ಯೋಗ್ಯವಾದ ಗುರು ಶಂಭುಲಿಂಗದಿಂದ ಶ್ರುತಿ ಗುರು ಶಂಭುಲಿಂಗದಿಂದಿರುವುದೇ ಮುಕ್ತಿ ಪಡೆಯುವುದೇ ಚಂದ ಮಾಮ. ಅಂದ್ರೆ ಇಲ್ಲಿ ಪರಮಾತ್ಮನನ್ನ ಉರಮುಕ್ತಿ ಶ್ರೇಷ್ಠವಾದ ಮೋಕ್ಷವನ್ನು ಪಡೆಯುವುದೇ, ಪ್ರಾಪ್ತಿ ಮಾಡಿಕೊಳ್ಳುವುದೇ ಜೀವನಿಗೆ ಯೋಗ್ಯವು, ಜೀವನಿಗೆ ಅದೇ ಚಂದ ಮಾಮ ಅನ್ನುವಂಥದ್ದನ್ನ 4 ನುಡಿಗಳನ್ನ ಇವತ್ತ ಇಲ್ಲಿ ನಾವು ಚರ್ಚೆ ಮಾಡ್ಕೊಂಡು 4 ಪಲ್ಲವಿ
ನಾಲ್ಕು ಮಾತುಗಳು ನಮ್ಮ ಅಂತ 4 ಮಾತು ಸುಂದರ ಮಾತುಗಳನ್ನ ಸ್ವಲ್ಪ ನಾವು ಚರ್ಚೆ ಮಾಡ್ಕೋತ ಹೋದೇವಂದ್ರ ಇವು ನಮಗ ಈ ಕಾಮನೆ ಅಂದ್ರೆ ಬಯಕೆಗಳು ನಮ್ಮನ್ನ ಹೆಂಗ ಕಾಡ್ತಾವೋ ಅದಕ್ಕಾಗಿ ನಾವು ವೈರಾಗ್ಯ ಉಳ್ಳವರಾಗಿ ವೈರಾಗ್ಯದಿಂದ ಈ ಮೋಹ ಎಂಬ ಏನ ನಾವು ಮೋಹಿತರಾಗಿ ಸಿಕ್ಕು ಒದ್ದಾಡಿ ಹುಟ್ಟು ಸಾವುకు ಒಳಪಟ್ಟಿವಲ್ಲ ಆ ಮೋಹವನ್ನ ಹೆಂಗ ಕತ್ತರಿಸಬೇಕು ಅಂದ್ರೆ ವಿರತಿ ವೈರಾಗ್ಯದಿಂದ ಅದನ್ನ ಕತ್ತರಿಸಕ್ ಬರ್ತದ. ಅದು ಕತ್ತರಿಸುವುದೇ ಚಂದ ಮಾಮ ಅನ್ನುವಂಥದ್ದನ್ನ ಈ 4 ಚರಣ ಮುಖಾಂತರ ಹೇಳೋರದಾರ. ಶರಣ ಅಂಗ್ರಿಯೋಳ್ ಅಹಂಕರಿಸದಿರುವುದೇ ಶರಣರಲ್ಲಿ ಸತ್ಪುರುಷರಲ್ಲಿ ಸಂತರಲ್ಲಿ ವಿನಯದಿಂದ ಗರ್ವವನ್ನ ಕಳೆದುಕೊಂಡು ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸಿ ಅವರ ನಮ್ಮ ಅಹಂಕಾರವನ್ನ ಕಳ್ಕೊಂಡು ಜ್ಞಾನವನ್ನ ಪಡೆಯುವುದೇ ಚಂದ ಮಾಮ ಅನ್ನುವಂಥದ್ದನ್ನ 4 ನುಡಿ ಮುಖಾಂತರ ಹೇಳ್ಕೋತ ಬಂದರ. ಇಲ್ಲಿ ದುರುಳ ಕಂತುವಿನ ಕಾತರವನ್ನು ತಡೆಯುವುದೇ ಚಂದ ಮಾಮ. ಇಲ್ಲಿ ದುಷ್ಟನಾಗಿದ್ದ ಮನ್ಮಥನ ಆತುರವನ್ನು ನಿಲ್ಲಿಸುವುದೇ ಜೀವನಿಗೆ ಯೋಗ್ಯವು. ಯಾಕಂದ್ರೆ ಮನ್ಮಥನು ಮಹಾ ದುಷ್ಟನಾಗಿದ್ದಾನೆ. ಇವನು ಬ್ರಹ್ಮನಿಂದ ಹಿಡಿದು ಇರುವಿವರೆಗೂ ಯಾರನ್ನೂ ಬಿಟ್ಟಿಲ್ಲ. ಅಷ್ಟೇ ಏಕೆ ಪರಮಾತ್ಮನಿಗೂ ಒಂದು ಕೈ ತೋರಿಸಿ ಬಿಡೋಣವೆಂದು ಅವನ ಮೇಲೆಯೂ ತನ್ನ ಪಂಚ ಬಾಣಗಳನ್ನ ಏರಿಸಿದ್ದಾನೆ. ಅಂದ ಮೇಲೆ ಸಾಮಾನ್ಯ ಜನರ ಮಾತೇನು? ಸಾಮಾನ್ಯ ಜನರನ್ನು ಕೇಳ್ತಾನೆ ಇಲ್ಲ. ಈ ಮನ್ಮಥನ ವಿಷಯದಲ್ಲಿ ರಾಗರೂಪವಾದ ಮೋಹದಿಂದ ಉತ್ಪತ್ತಿ ಆಗುತ್ತಾನೆ. ಈ ರಾಗ ರೂಪವಾದ ಮೋಹವೇ ಕಾಮಕ್ರೋಧಾದಿಗಳಿಗೆ ಕಾರಣವಾಗುತ್ತದೆ. ಅರಿಷಡ್ ವರ್ಗಕ್ಕೆ ರಾಗವೇ ಬಿತ್ತು ದುರಂತಗಳು ತಾವೇ ಗೊತ್ತು ಎಂದು ನಿಜಗೊಂಡ್ರೂ ಕೂಡ ಇಲ್ಲಿ ಅರಿಷಡ್ ವರ್ಗಕ್ಕೆ ರಾಗವೇ ಬಿತ್ತು ದುರಿತಂಗಳು ತಾವೇ ಗೊತ್ತು ಅನ್ನುವಂಥದ್ದೊಂದು ಗೀತಾದೊಳಗೆ ಹೇಳ್ಕೊತ ಬಂದ ಪಾರಮಾತ್ಮ ಗೀತಾದೊಳಗೆ. ಅರಿಷಡ್ ವರ್ಗಕ್ಕೆ ರಾಗವೇ ಬಿತ್ತು ದುರಿತಂಗಳು ತಾವೇ ಗೊತ್ತು ಎಂದು ನಿಜಗೊಂಡ್ರು ಕೂಡ ಪಾರಮಾರ್ಥ ಗೀತೆಯಲ್ಲಿ ಹೇಳಿದ್ದಾರೆ. ಈ ಕಾರಣದಿಂದ ಈ ಮೋಹ ಬುದ್ಧಿಯನ್ನ ಮೊದಲು ನಾಶ ಮಾಡಬೇಕು. ಆಮೇಲೆ ಮೋಹ ಒಂದು ಪರ್ವತದ ಸದೃಶ್ಯವಾಗಿರುತ್ತದೆ. ಇದನ್ನು ನಾಶ ಮಾಡಬೇಕಾದ್ರೆ ಸಾಮಾನ್ಯರ ಕಡೆ ಆಗುದಿಲ್ಲ. ವಜ್ರ ಆಯುಧವೇ ಬೇಕು ಅನ್ನುವಂಥದ್ದನ್ನು ವಜ್ರ ಆಯುಧವೇ ಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳ್ಕೋತ ಬಂದ್ರು. ಇನ್ನು 2ನೇದ್ದು ವಿರತಿ ವಜ್ರದಿ ಮೋಹಗಿರಿಯನ್ನು ಗಡಿಯುವುದೇ ಚಂದ ಮಾಮ. ಮೋಹ ಎಂಬ ಪರ್ವತವನ್ನು ವೈರಾಗ್ಯವೆಂಬ ವಜ್ರ ಆಯುಧದಿಂದ ನಾಶ ಮಾಡುವುದೇ ಯೋಗ್ಯವು. ಅಂದರೆ ವೈರಾಗ್ಯವನ್ನು ಸಾಧಿಸಿದರೆ ಮೋಹವು ನಿವೃತ್ತಿ ಆಗುತ್ತದೆ ಎಂಬ ಭಾವವು. ಇಲ್ಲಿ ವೈರಾಗ್ಯ ಇಲ್ಲದಿರ್ಲಿಕ್ಕಂದ್ರ ಈ ಮೋಹ ಅನ್ನೋದು ದೌಡ್ ಕತ್ತರಿಸಿ ಹೋಗುದಿಲ್ಲ. ಆ ಮೋಹವನ್ನ ಎಷ್ಟು ನಮ್ಮನ್ನ ಬಂಧನ ಮಾಡ್ಯದಂದ್ರ ಒಂದು ದೃಷ್ಟಾಂತ ವಿಚಾರ ಮಾಡಿದ್ರ ನಾವು ಈ ವೈರಾಗ್ಯ ಇರ್ಲಿಲ್ಲ ಅಂದ್ರ ಇವತ್ತ ನಾವು ಒಂದು ದೃಷ್ಟಾಂತ ತಗೊಂಡ್ರ ಒಂದು ಮ್ಯಾಗ ಒಂದು ಕರಿಕಿ ಬೆಳೆದಿರ್ತದ. ನಾವ್ ಮ್ಯಾಗ 8 ಸಲ ಹರಗದೇವಿ, 8 ಸಲ ನಾವ್ ಮ್ಯಾಗೆ ಅದನ್ನ ಕಡ್ದೇವ್ ಅಂದ್ರ ಅದು ಎಂದೂ ನಮ್ಮಿಂದ ಹೋಗುದಿಲ್ಲ. ಆ ಮೋಹವನ್ನ ಸಮ್ಯತವಾಗಿ ಕಿತ್ತು ಹೋಗಿಬೇಕು ಅಂದ್ರ ಆ ಒಳಗಿರುವಂತ ಬಡ್ಡಿ ದರ್ಶಲೇನೆ ಹಡ್ಡಿ ಗುದ್ಲಿನಿಂದ ಹಡ್ಡಿ ಅದು ಎಷ್ಟೇ ಒಳ್ಯಾಕ ಆದ್ರೂ ಕೂಡ ಹಡ್ಡಿ ಅದನ್ನ ಕಿತ್ತಿ ಒಗದ್ರೆ ಅದು ಹೆಂಗಕ್ಕೆ ಅದು ನಮ್ಮ ಕೊಲಲಿಂದ ಕರಿಕ್ ಹೋಗ್ತದ. ಹಂಗಿದು ಅನಂತ ಜನ್ಮದಿಂದಿದ್ದಂತ ಈ ಮೋಹ ರಾಗ ದ್ವೇಷ ಮೋಹ ಅನ್ನುವಂಥದ್ದು ಏನ್ ಮಾಡ್ಯಾವ ನಮ್ಮಲ್ಲಿ. ನಾವು ಎಷ್ಟೇ ಮ್ಯಾಗ ಒಂದ್ ದಿವ್ಸ ವೈರಾಗ್ಯ ಉಳ್ತೇವೆ, ಒಂದ್ ದಿವ್ಸ ಬಿಟ್ಟಂಗ ಮಾಡ್ತೇವೆ, ಮತ್ತ ಮರುದಿವ್ಸ ಅದು ಏನ್ ಮಾಡ್ತದ ಯಾವ ಮಾಲಿರ ಚಿಗುತು ಹೊರಗೆ ಬಂದ್ ಬಿಡ್ತದ. ಹಂಗ ನಮ್ಮಲ್ಲಿ ಮೋಹ ಅನ್ನೋದು ಕೂಡ ಅದು ಬಹಳ ಬಲಿಷ್ಠದ. ಅದನ್ನ ಸುಮ್ಮನೆ ಅದು ಹೋಗುದಿಲ್ಲ, ಮ್ಯಾಗ ನಾವು ಮಾತು ಹೇಳಿದ್ರೆ ಹೋಗುದಿಲ್ಲ. ಅದನ್ನ ಬೇರೆ ಸಮ್ಮತವಾಗಿ ಕಿತ್ತಿ ಹೋಗಿದ್ರ ಮತ್ತದಕ್ಕ ವಿರತಿ ವೈರಾಗ್ಯವೆಂಬ ಆಯುಧದಿಂದ ಮೋಹವನ್ನ ಹೊಡೆದ್ರೆ ಮಾತ್ರ ಅದು ಹೆಂಗ ಪರ್ವತ ಇವತ್ತ ಪುಡಿ ಮಾಡ್ಬೇಕಾದ್ರೆ ಅದು ಎದರ್ಲಿಂದ ಸಾಧ್ಯನ ಹಾಕದಂದ್ರ ಆಗುದಿಲ್ಲ. ಈ ಪರ್ವತವನ್ನ ಅದನ್ನ ಜಜ್ಜಿ ಪುಡಿ ಮಾಡ್ಬೇಕಾದ್ರ ವಜ್ರಾಯುಧವೇ ಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದಾರ. ಹಂಗಿಲ್ಲಿ ಕೂಡ ನಮ್ಮಲ್ಲಿರುವಂತ ಮೋಹವನ್ನ ಸುಮ್ಮನೆ ನಾವು ಮಾತು ಹೇಳಿದ್ರ ಅದು ಹೋಗುದಿಲ್ಲ. ಅದನ್ನ ಮೋಹ ಎಂಬ ವಜ್ರಾಯುಧದಿಂದ ಅಂದ್ರ ವಿರತಿ ವೈರಾಗ್ಯವೆಂಬ ಆಯುಧದಿಂದ ಅದನ್ನ ಕಟ್ ಮಾಡಿದ್ರೆ ಮಾತ್ರ ಹೋಗುತ್ತದ. ಅದು ಬಹಳ ಬಲಿಷ್ಠ ಅದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ತಾತ್ಪರ್ಯದ. ಅದನ್ನ ಕಟ್ ಮಾಡುವುದೇ ಚಂದ. ವಿರತಿ ವಜ್ರದ ಮೋಹಗಿರಿಯನ್ನು ಗಡಿಯುವುದೇ ಚಂದ ಮಾಮ. ಮೋಹ ಎಂಬ ಪರ್ವತವನ್ನು ವೈರಾಗ್ಯವೆಂಬ ವಜ್ರಾಯುಧದಿಂದ ನಾಶ ಮಾಡುವುದೇ ಯೋಗ್ಯವು.
ಅಂದರೆ ವೈರಾಗ್ಯವನ್ನು ಸಾಧಿಸಿದರೆ ಮೋಹ ನಿವೃತ್ತಿ ಆಗುತ್ತದೆ ಎಂಬ ಭಾವ. ವೈರಾಗ್ಯಕ್ಕೆ ಬೀಜ ರೂಪ ಕಾರ್ಯಗಳು ಉಂಟು. ಇಲ್ಲಿ ಹಿಂದಕ್ಕೆ ಇದ್ರಾಗ ಜ್ಞಾನ ಪ್ರತಿಮಾ ಸ್ಥಳದಾಗ ಮುಂದೆ ಹೇಳ್ತಾರ, ವಿಷಯಗಳಲ್ಲಿ ದೋಷ ದರ್ಶನವೇ ವೈರಾಗ್ಯಕ್ಕೆ ಬೀಜವಾಗಿರುತ್ತದೆ. ನಮಗ ಯಾವುದೇ ವಸ್ತು ಮ್ಯಾಗ ಮೋಹ ಅನ್ನೋದು ಅದಕ್ಕೊಂದು ಏನು ಮಾಡಿ ಬಿಡಿಸ್ಬೇಕಪ್ಪ ಅಂದ್ರೆ ಅದಕ್ಕೆ ದೋಷ ದರ್ಶನ ಕಾಣಬೇಕು. ದೋಷ ದರ್ಶನ ಕಾಣಕ್ ಹಚ್ಚಿದ್ರೆ ಮಾತ್ರ ಅದ್ರ ಮ್ಯಾಗ ಮೋಹ ಕಮ್ಮಕ್ಕದ ಅನ್ನುವಂಥದ್ದನ್ನ ನಾವು ಹಿಂದೆ ಪಂಚೀಕರಣದಾಗ ಕೇಳ್ಕೊಂಡ್ ಬಂದೇವೆ, ಎಲ್ಲರಿಗೂ ಗುರ್ತದ. ಆ ವೈರಾಗ್ಯ ಬರ್ಲಿಲ್ಲಪ್ಪ ಅಂದ್ರ ಅದು ನಮಗ್ ಏನಾಗ್ತದಂದ್ರ ನಮ್ ಬಹಳ ಸಹಿಯಾಗಿ ಕುಡಿತೇವೆ. ಅದೇ ಅದರೊಳಗಿರುವ ದೋಷವನ್ನು ಕಂಡೇವಂದ್ರ ಅದು ಬ್ಯಾಡ ಅಂತೇವೆ ಅನ್ನುವಂಥದ್ದು ಒಂದು ಸಣ್ಣ ಕಥೆ ಹೇಳ್ದೇವೆ. ಏನ್ ಕಥೆ ಅಂದ್ರೆ, ಇಬ್ರು ಹಳೆ ತನ್ನ ಹೆಂಡತಿ ಮನೆಗೆ ಹೊಸದಾಗಿ ಹೋಗಿರ್ತಾನ. ಒಬ್ಬನ ಜೊತೆ ಗೆಳೆಯನ್ನು ಕರ್ಕೊಂಡು ಹೋಗಿರ್ತಾನ. ಗೆಳೆಯನ್ ಕರ್ಕೊಂಡು ಹೋದಾಗ ಇವ ಹಳೆ ಏನ್ ಮಾಡ್ತಾನಂದ್ರ, ಹತ್ತಿದ್ರ ಹಳೆ ಬಂದಾನ ಅಂತೇಳಿ ಬಾಳ ಬಿಸಿಲಿರ್ತದ. ಬ್ಯಾಸಿದಿಂದಾಗ ಮಜ್ಜಿಗೆಯನ್ನ ಕಡಿದು ಮಜ್ಜಿಗೆ ಒಳಗ ಜೀರಿಗೆ ಉಪ್ಪ ಎಲ್ಲವನ್ನ ಹಾಕಿ ಅದನ್ನ ಅಡಿಗೆಯಾಡಿಸ್ತಿರ್ತಾಳ. ಅಡಿಗೆಯಾಡ್ಸ ಮುಂದ ಆ ಬಿಸಿಲ ಅಥವಾ ಅದೇನೋ ನೆಗಡಿ ಜಡ್ಡರ ಏನ್ ತಿಳ್ಕೊಂಡು ಅದ್ರೊಳಗೆ ಏನಾಯ್ತು ಅಂದ್ರ ತನ್ನ ಮೂಗಿನಂದು ಬೆವ್ರ ಎಲ್ಲವೂ ಕೂಡ ಆ ಇದ್ರಾಗ ಗುಂಡಿಯೊಳಗ ಹಾಕಿ ಅಳಿಗಾಡ್ಸ ಮುಂದ ಅದು ಎಲ್ಲಾ ಬೀಳುದನ್ನ ಇವನ್ ಕಣ್ಣಾರೆ ನೋಡ್ತಾನ. ಆಕಿ ಅತ್ತಿಗೆ ಲಕ್ಷಣ ಇರುದಿಲ್ಲ. ತನ್ನ ಹಳೆಯನ ಇದ್ರೊಳಗ ಉತ್ಸಾಹದೊಳಗ ಆಕಿ ಏನ್ ಮಾಡ್ತಾನ, ಮಜ್ಜಿಗೆ ಅಳಿಗಾಡಿಸ್ತಿರ್ತಾಳ. ಈ ಕಡೆ ತಳಗ ಮ್ಯಾಗ ಮಾಡಿ ಹಾಕುದ್ರೊಳಗೆ ಇವ ಕಣ್ಣಾರೆ ನೋಡ್ತಾನ. ಆ ಸುಂಬಳದ ಮತ್ತು ಬೆವ್ರ ಹೊಲಸನ್ನ ನೋಡಿದಾಗ ಅವ ಏನ್ ಅನಿಸ್ತದಂದ್ರ, ಯಪ್ಪ ಇಷ್ಟು ಹೊಲಸು ಹೆಂಗ್ ಕುಡಿದಪ್ಪ ಅನ್ನುವಂಥದ್ದನ್ನ ಏನ್ ಮಾಡ್ತಾನಿವ ಆ ಮನಸ್ಸಿನಾಗ ಅದ್ರಾಗ ವೈರಾಗ್ಯ ಬಂದು ಇವ ಒಲ್ಲೆತಾನ. ಅಕ್ಕಿ 2 ಗ್ಲಾಸ್ನ್ಯಾಗ ಚಲೋ ಗ್ಲಾಸ್ನ್ಯಾಗ ತಂದು ಹಳೆಯಾಗೊಂದು ಗೆಳೆಯಾಗೊಂದು ಇಬ್ರಿಗೆ ಕೊಡ್ತಾಳ. ಕೊಟ್ಟ ಇವ ಗೆಳೆಯ ನೋಡಿರಂಗಿಲ್ಲ. ಅವ ಮಜ್ಜಿಗೆ ಏನಂದ್ರ ಬಹಳ ಸಹಿ ಅಂತೇಳಿ ಕುಡಿತಾನ. ಆದ್ರೆ ಹಳೆಯ ನೋಡಿರ್ತಾನ, ದೋಷ ನೋಡಿರ್ತಾನ, ಸುಂಬಳ ಬಾಯನ್ ಜ್ವಲ್ಲ ಇವ್ ಎಲ್ಲಾ ಬಿದ್ದುದನ್ನ ನೋಡಿ ಏನಂತಾನಿವ, ನಾ ಮಜ್ಜಿ ಕುಡಿದಿಲ್ಲ ಒಲ್ಲೆತಾನ. ಇಲ್ಲ ನಿನ್ ಸಂಬಂಧ ಮಾಡೀನಿ, ಬಹಳ ಇದಕ್ಕೆ ಏನೇನೋ ಹಾಕಿನಿ, ಜೀರಿಗೆ ಹಾಕಿನಿ, ಉಪ್ಪಾಗಿ ಏನೇನು ಹೇಳಿದ್ರು ಕೂಡ ಇವ ಏನಂತಾನ, ನಾ ಒಟ್ಟು ಮಜ್ಜಿ ಕುಡಿದಿಲ್ಲ, ನಾ ಒಲ್ಲೆ ಅಂತಾನ. ಯಾಕೆ ಒಲ್ಲೆತಾನ? ಹಳೆ ಎಷ್ಟು ಸಹಿ ಆಗ್ಯಾವ ಅಂತೇಳಿ ಅವ 1 ಗ್ಲಾಸ್ ಅಲ್ಲ 2 ಗ್ಲಾಸ್ ಕುಡಿತಾನ. ಯಾಕೆ ಇವ ಕುಡ್ದ, ಇವ ಯಾಕೆ ಕುಡ್ಲಿಲ್ಲ ಅಂದ್ರ ವಿಷಯ ಅದ್ರಾಗ ಏನ್ ಮಾಡ್ತಾನ, ದೋಷ ಕಾಣ್ತಾನವ. ದೋಷ ಕಂಡ ಏನಾಕದ, ಇಂತ ಹೊಲಸು ಬಿದ್ದುದ್ ಹೆಂಗ್ ಕುಡ್ಲಿ ತಂದಾಗ ಅದ್ರ ಮಜ್ಜಿಗೆ ಏನಾಯ್ತು ಅವಂಗ ತುಚ್ಚ ಆಯ್ತು. ಇವ್ ಗೆಳೆಯ ಏನಾಯ್ತು, ಅದೇ ಪ್ರೇಮ ಆಯ್ತು. ಹಂಗ ನಮ್ಗ ವಿಷಯದೊಳಗ ದೋಷ ದರ್ಶನ ಕಂಡ್ರ ಮಾತ್ರ ನಮಗ್ ವೈರಾಗ್ಯ ಬರ್ತದ. ಇರ್ಲಿಕ್ಕಂದ್ರ ಅದ್ರಾಗ ನಮ್ಗ ವಿರತಿ ಅನ್ನೋದು ಬರುವುದಿಲ್ಲ ಅನ್ನುವಂಥದ್ದನ್ನ ಅದಕ್ಕೆ ದೋಷ ದರ್ಶನ ಕಾಣಕ್ ಅನೇಕ ರೀತಿಯಿಂದ ನಮಗೆ ನೀತಿ ಒಳಗೆ ಹೇಳ್ಕೊತ ಬಂದಾರ. ನೋಡಿ ವಿಚಾರ ಮಾಡು, ನೀ ಎಷ್ಟ ಒಂದ ಮೋಹಿಸ್ತಿಯಲ್ಲ, ಆ ಮೋಹಿಸ ವಸ್ತುವನ್ನ ವಿಚಾರ ಮಾಡಿದ್ರ ಅದ್ರಾಗ ಏನದ, ರಕ್ತ ಮಾಂಸ ಕೀಲ ಏನಂದ್ರ ಕೀವ ಎಷ್ಟೆಷ್ಟೋ ಹೊಲಸನ್ನು ಹೊಂದಿದ್ಕ ನೀನ್ ಎಷ್ಟ ಮೋಹಿಸ್ತಿಯಲ್ಲ, ಅದನ್ನ ಒಂದು ಸ್ವಲ್ಪ ವಿಚಾರ ಮಾಡಿದ್ರ ನಿನಗೇನಾಗ್ತದ, ಹೇಯ ಬರ್ತದ ಅನ್ನುವಂಥದನ್ನ ಇವತ್ತ ನಮ್ಗೆ ಎಲ್ಲರಿಗೂ ಗುರ್ತದ. ಇವತ್ತ ಹೇಮರೆಡ್ಡಿ ಮಲ್ಲಮ್ಮ ಕಥೆಯೊಳಗ ಅವನ ಮೈದನಿಗೆ ನೋಡು, ಇದನ್ನ ನೀ ಒಯ್ದು ಕೊಡ್ತಿಯಲ್ಲ, ರತ್ನವನ್ನ ಕೇಳ್ಯಾಳಲ್ಲ, ಮೂಗಿನ ರತ್ನವನ್ನ ಬೆಳೆಯಲ್ಲ, ಇದನ್ನ ಕೊಡುಕ್ಕಿಂತ ಪೂರ್ವದಲ್ಲಿ ಅದನ್ನ ಏನು ಮಾಡು ಅಂದ್ರ, ನೀ ಎದಕ್ ಮೋಹಿಸ್ತಿಯಲ್ಲ ಅದನ್ನ ವಿಚಾರ ಮಾಡು ಅನ್ನುವಂಥದ್ದನ್ನ ಹಿಂಗ ನೀನ ಮಂಚಕ್ಕ 4 ಸಲ ಸುತ್ತಾಕು. ಅದು ಸುತ್ತಾಕದಾಗ ಆ ರತ್ನವನ್ನು ಕೊಡು ಅಂದಾಗ ಆ ಏನ ಹೆಣ್ಣು ಮಗಳ ಬತ್ಲೆಯಾಗಿ ತಿರುಗುವುದನ್ನ ನೋಡಿದಾಗ ಅವಾಗ ಏನಾಯ್ತು, ಈ ಹೇಯ ಕಂಡ ಅವತ್ತೇ ಅವ ವೈರಾಗ್ಯವನ್ನು ಹೊಂದಿ ಇವತ್ತು ದೇವರಾಗಿ ಪೂಜಿಸಿಕೊಳ್ಳುತ್ತಾನ. ಯಾಕಂದ್ರಲ್ಲಿ ಎಲ್ತಾನ ಅವ ಎಷ್ಟು ಮೋಹಿಸ್ತಿದ್ನ ಅಂದ್ರೆ ಎಲ್ಲವನ್ನು ಆಸ್ತಿಯನ್ನು ಎಲ್ಲವನ್ನು ಕಳ್ಕೊಂಡ್ರು ಕೂಡ ಆ ಮೋಹ ಅನ್ನೋದು ಅವನ ಅಷ್ಟು ಬಂಧನ ಮಾಡಿತ್ತು. ಯಾವಾಗ ಅದ್ರಾಗ ವೈರಾಗ್ಯ ಉಳ್ಳವನಾದ, ಅದ್ರಾಗ ದೋಷ ದರ್ಶನ ಕಂಡ ಇವತ್ತಿಗೂ ಕೂಡ ಅವನಂದ ವೇಮ ಪೀಠ ವೇಮ ದೇವರ ಇವತ್ತೇನ್ ಮಾಡ್ತಾನ, ಪೂಜೆಗೊಳ್ಳುತ್ತಾನ. ಹಂಗ ನಮಗ ಎಲ್ತನ ಈ ವಿಷಯದೊಳಗ ವೈರಾಗ್ಯ ಬರುದಿಲ್ಲ, ಅಲ್ತನ ಈ ಮೋಹ ಅನ್ನೋದು ಕತ್ತರಿಸುದಿಲ್ಲ ಅನ್ನುವಂಥದ್ದನ್ನ ನಿಜಗುಂಡ್ರು ಕೂಡ ಇಲ್ಲಿ ಏನ್ ಮಾಡ್ತಾರಂದ್ರ ಕೊನೆಗೆ ಏನ್ ಹೇಳೋದನ, ಗುರು ಶಂಭುಲಿಂಗನ ಆಗಿ ಇರುವುದೇ ಚಂದ ಅಂತ ಹೇಳೋರದಾರ. ಆ ಗುರು ಶಂಭುಲಿಂಗ ನಾನು ಆತ್ಮ ಸ್ವರೂಪನೇ ಇದೀನಿ ಅನ್ನುವಂತನ್ನ ತಿಳ್ಕೊಬೇಕಂದ್ರ ಇವು ಎಲ್ಲಾ ಇಟ್ಕೊಂಡು ವೈರಾಗ್ಯ ಇಲ್ಲ, ಬರೇ ನಾವ್ ಎಲ್ಲರೂ ಬರೇ ಮಾತಿನೊಳಗೆ ಸರಿಪಡಿಸುದು,
ಮತ್ ಇನ್ನ ನಮಗ ಚಂಚಲತನನ್ನ ಕಳ್ಕೊಳ್ಳಿಲ್ಲ. ಇಷ್ಟೆಲ್ಲಾ ನಮ್ಗೆ ಹೇಳ್ಕೊತ ಬಂದ್ರು, ಎಲ್ಲದ್ರಾಗೂ ದೋಷ ಹೇಳ್ಕೊತಾನೆ ಬಂದ್ರು. ಆದ್ರೂ ನಮಗ ಹೊಂದಲಿಲ್ಲ ಅಂದ್ರ ಗುರು ಶಂಭುಲಿಂಗ ಒಲಿ ಅಂದರೆ ಎಂತ ಒಲಿವೇನೋ ಅನ್ನುವಂಥದನ್ನ ಮತ್ತ ಮುಂದೆ ಹೇಳ್ತಾರ ಅವ್ರು. ಈ ಒಲಿಬೇಕಾದ್ರ ಇವಕ್ರೊಳಗ ವಿಷಯ ವೈರಾಗ್ಯ ಉಳ್ಳವನಾಗಬೇಕು. ಈ ವಿಷಯದೊಳಗ ಸುಖ ಇಲ್ಲ, ಆ ಸುಖ ಸ್ವರೂಪನೇ ನಾನೇ ಇದೀನಿ. ನನ್ನ ಸುಖ ಇವಕ್ರ ಮ್ಯಾಗ ಆವಿರ್ಭಾವ ಆಗಿ ತೋರ್ಯದ. ಇವು ಎಲ್ಲವೂ ಇವು ಮಿಥ್ಯ ಅದಾವ, ವಿಷಯದಾಗ ಸುಖ ಇಲ್ಲ ಅಂತ ನಮಗ ದೋಷ ದರ್ಶನ, ನನ್ನ ದರ್ಶನ ಆಗ್ಬೇಕಲ್ಲ. ನನ್ನ ಆತ್ಮ ದರ್ಶನ ಆಯ್ತು ಅಂದ್ರ ಅವಾಗ ಇವ್ ದೋಷ ಆಯ್ತು ತೋರ್ತಾವ. ನಾವು ಇನ್ನ ಇವು ಆತ್ಮ ದರ್ಶನ ಮಾಡ್ಕೊಳಕೈತಿಲ್ಲ, ವಿಷಯದೊಳಗನೆ ನಮ್ ಮೋಹ ಅದ. ಇನ್ನ ಅಧ್ಯಾತ್ಮ ಕಡೆನೆ, ಆತ್ಮದ ವಿಚಾರ ಕಡೆನೆ ನಮ್ ಪ್ರೇಮ ಕಡಿಮೆ ಅದ. ಯಾಕಂದ್ರ ನಮ್ಮಲ್ಲಿ ವೈರಾಗ್ಯ ಇಲ್ಲ. ಇನ್ನ ನಮಗ ನನ್ನ ಸುಖದ ಕಡೆ ನನಗ ಗುರುವಿನ ಶಾಸ್ತ್ರ ಮ್ಯಾಗ ನಂಬಿಕೆ ಇಲ್ಲ. ನಮ್ಗೆ ಎಲ್ಲಿ ನಂಬಿಕೆ ಅದಂದ್ರ ಆ ವಿಷಯದೊಳಗನೆ ನಮಗ ಇನ್ನ ಶ್ರದ್ಧಾ ನಂಬಿಕೆ ಇದ್ದ ಸಂಬಂಧ ಆ ವಿರತಿ ವೈರಾಗ್ಯ ನಮಗ ಬಂದು ಈ ಮೋಹ ಬೇರೆ ಸಮೇತವಾಗಿ ಕಿತ್ತಿ ಒಯ್ಯ ಆಗೋಲ್ಲು ಅನ್ನುವಂಥದ್ದನ್ನ ನಾವೇ ವಿಚಾರ ಮಾಡ್ಕೊಳ್ಳೋಣ. ನಮಗ್ ಕಿತ್ತಿ ಒಯ್ಯಾಕ ಬತ್ತು ಅಂದ್ರ ನಾಳೆ ಶಾಸ್ತ್ರದ ಅವಶ್ಯನೇ ಇಲ್ಲ. ಏನೈತಿ, ನಾನು ಆತ್ಮ ಸ್ವರೂಪನೇ ಅದ, ನನ್ನ ಸುಖವನ್ನ ಅನುಭವಿಸುವುದಾಗ್ಲಿ, ನಾನು ಆನಂದ ಸ್ವರೂಪನೇ ಇದೀನಿ, ನಿತ್ಯ ಇದೀನಿ, ನಾ ಪರಿಪೂರ್ಣ ವಸ್ತು ನಾನೇ ಇದೀನಿ, ನಾನು ಸದ್ರೂಪ ಅದೀನಿ ಅನ್ನುವಂಥದ್ದನ್ನ ನನಗ ಭಾವದೊಳಗ ಗಟ್ಟಿ ಆಯ್ತು ಅಂದ್ರ ಯಾರಿಗ ಹೇಳವ್ರಿ ಶಾಸ್ತ್ರ? ಶಾಸ್ತ್ರ ಎಲ್ಲಿಗೆ ನಿಂತು ಹೋಗ್ತದ? ಹಂಗ ಆ ವಿಚಾರ ಬರುತ್ತಾನ, ನಮಗ ಗಟ್ಟಿ ಆಗುತ್ತಾನ, ನಾವ್ ಕೇಳಲೇಬೇಕು. ಅದನ್ನ ನಾವ್ ಕೇಳೋದಲ್ಲ, ವೈರಾಗ್ಯ ಉಳ್ಳವರಾಗ್ಬೇಕು. ಮತ್ತ ಅದ್ರ ಮ್ಯಾಗ ಶ್ರದ್ಧಾ ವಿಶ್ವಾಸ ಇಟ್ಟು ಮುಕ್ತ ಹೊಂದೇಬೇಕು ಅಂತೇಳಿ ನಮ್ಗೆ ಏನಾಗ್ಬೇಕಂದ್ರೆ ಇಲ್ಲಿ ಬಲವಾದ ಮೋಕ್ಷವನ್ನು ಹೊಂದೇ ತೀರ್ತೀನಿ, ಮುಕ್ತನಾಗೇ ತಿಂತೀನಿ ಅಂತೇಳಿ ಬಲವಾದ ನಮಗೆ ಏನಾಗ್ಬೇಕಂದ್ರೆ ಶಕ್ತಿ ಅನ್ನೋದಕ್ ಪ್ರದರ್ಶನ ಮಾಡ್ದೇವಂದ್ರ ಅವಾಗ ಮಾತ್ರ ಈ ವೈರಾಗ್ಯವನ್ನು ಹೊಂದಿ ಈ ಭವದಿಂದ ಪಾರಾಗ್ತೇವಿ. ಇರ್ಲಿಕ್ಕಂದ್ರ ನಾವು ಬರೇ ಮಾತಿನೊಳಗನೆ ಸರಿಪಡಿಸೋರಾಗ್ತೀವಿ ಅನ್ನುವಂಥದನ್ನ ಇಲ್ಲಿ ನಿಜಗೊಂಡ್ರು ಏನ್ ಮಾಡ್ತಾರ ಅಂದ್ರೆ ಕಳಕಳಿಯಿಂದ ಹೇಳ್ತಾರ. ಅವ್ರು ಹೇಳುವಂತ ಉದ್ದೇಶ ಏನೈತಪ್ಪ ಅಂದ್ರ ನಮ್ಮನ್ನ ಕಳಕಳಿಯಿಂದ ತಿಳಿಸಿ ಮುಕ್ತನ ಮಾಡಬೇಕು, ಈ ಭವದಿಂದ ಪಾರ ಮಾಡ್ಬೇಕು ಅನ್ನುವಂಥದ್ದ ಹೇತು ಇಟ್ಕೊಂಡು ಅವ್ರು ಇಷ್ಟು ನಮ್ಗೆಲ್ಲ ಹೇಳ್ಕೋತ ಬರ್ತಾರ. ಇಲ್ಲಿ ಕೊನೆ ನುಡಿ ಒಳಗೆ ಏನ್ ಹೇಳ್ತಾರಂದ್ರ ವಿರತಿ ವಜ್ರದ ಮೋಹ ನುಗ್ಗೊಡಿಯುವುದೇ ಚಂದ ಮಾಮ, ಮೋಹ ಎಂಬ ಪರ್ವತ ವೈರಾಗ್ಯ ಎಂಬ ವಜ್ರ ಆಯುಧದಿಂದ ನಾಶ ಮಾಡುವುದೇ ಯೋಗ್ಯವೇ, ಅದೇ ಚಂದ. ಅಂದರೆ ವೈರಾಗ್ಯವನ್ನು ಸಾಧಿಸಿದರೆ ಮೋಹ ನಿವೃತ್ತಿ ಆಗ್ತದೆ ಎಂಬ ಭಾವವು. ವೈರಾಗ್ಯಕ್ಕೆ ಬೀಜ ರೂಪ ಕಾರ್ಯಗಳುಂಟು. ವಿಷಯಗಳಲ್ಲಿ ದೋಷ ದರ್ಶನವೇ ವೈರಾಗ್ಯ ಬೀಜವಾಗಿರುತ್ತದೆ. ಈ ರೀತಿ ವೈರಾಗ್ಯಕ್ಕೆ ಇರತಕ್ಕಂತ ಬೀಜ ರೂಪ ಕಾರ್ಯಗಳನ್ನು ಸಾಧಿಸಿ ವಿಷಯಗಳಲ್ಲಿ ಇರತಕ್ಕ ಮೋಹವನ್ನು ತ್ಯಾಗ ಮಾಡು ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೊತ ಬಂದ್ರು. ಇನ್ನ 3ನೇ ಚರಣದೊಳಗ ಶರಣರಂಗ್ರಿಯೊಳ ಅಹಂಕರಿಸದ್ ಕೆಡುವುದೇ ಚಂದ ಮಾಮ, ಅಂದ್ರ ಸತ್ಪುರುಷರ ಪಾದ ಕಮಲಗಳಲ್ಲಿ ಗರ್ವವಿಲ್ಲದೆ ದೀರ್ಘದಂಡವಾಗಿ ಧ್ಯೇಯವನ್ನು ಗುರುವಿನಲ್ಲಿ ಕೆಡೆಯುವುದೇ ಚಂದ ಯೋಗ್ಯ ಅನ್ನುವಂಥದ್ದು ಹೇಳ್ಕೊತ ಬಂದಾರ. ನಾವು ಕೂಡ ಮಹಾತ್ಮರಲ್ಲಿ ದರ್ಶನದಲ್ಲಿ ಹೋಗ್ತೇವೆ. ಹೋದಾಗ ನಾವ್ ಹೆಂಗ ಹೋಗ್ತೇವೆ ಅಂದ್ರ ಒಂದು ಕೈಯಾಗ ಒಂದ್ ಹಣ್ಣು ಇರಂಗಿಲ್ಲ, ಒಂದು ಹೂ ಇರಂಗಿಲ್ಲ, ಒಂದು ಪ್ರೇಮ ಇಲ್ಲದೆ ಮಂದಿ ಹೋಗ್ತಾರತ್ ಹೋಗ್ತೇವೆ. ಹೋಗಿ ಅಲ್ಲೇ ಗುರುವಿನಲ್ಲಿ ನಿಂತು ಅಲ್ಲೇ ಕೈ ಮಾಡ್ತೇವೆ, ನಮಸ್ಕಾರ ಹಿಂಗ್ ಟಾಟಾ ಹಿಂಗ್ ಮಾಡ್ತೇವೆ. ಅದು ಗುರುವಿನಲ್ಲಿ ಯೋಗ್ಯ ಅಲ್ಲ. ಗುರುವಿನಲ್ಲಿ ನಾವು ಹೋದಾಗ ಒಂದು ಏನಾದರೂ ಒಂದು ಹೂವ, ಪತ್ರಿ, ಕಾಯಿ ಅಥವಾ ಒಂದ್ ಏನಾದ್ರೂ ಹಣ್ಣ ಹಂಪಲ ತಗೊಂಡು ಹೋಗಿ ಗುರುವಿನ ಮುಂದಿಟ್ಟು ಗುರುವಿಗೆ ನಾವು ಹೆಂಗಂದ್ರ ತದ್ವಿದ್ದಿ ಪ್ರಣಿಪಾತೇನ ಪರಿಪಶ್ನೇನ ಸೇವಯ, ಅಂದ್ರೆ ಗುರುವಿನ ಬಳಿ ಹೋಗಿ ದೀರ್ಘದಂಡ ಪ್ರಣಾಮಗಳನ್ನ ಸಲ್ಲಿಸ್ಬೇಕಂತ. ಅಂದ್ರ ನಾವು ಏನೂ ಇಲ್ಲ ಅಂತೇಳಿ ಬಡಿಗಿಗತ್ತೆ ಸುಮ್ಮನೆ ನಾವು ಆ ಗುರುವಿನ ಪಾದಕ್ಕೆ ನಾವು ದೀರ್ಘದಂಡ ನಮಸ್ಕಾರ ಹಾಕಿದಾಗ ಬಡಿಗಿಗತ್ತೆ ಬಿದ್ದಾಗ 8 ಅಂಗಗಳನ್ನು ಹಚ್ಚಿ ನಮಸ್ಕಾರ ಮಾಡಿದಾಗ ಆ ಬಡಿಗೆಯನ್ನು ಹೆಂಗೆ ಎತ್ತಿ ನಾವು ಮೂಲೆಯಾಗಿಡ್ತೇವಿ. ಸದ್ಗುರುನಾಥ ನಮ್ಮನ್ನ ಏನ್ ಮಾಡ್ತಾನಂದ್ರ ಇವು ಅಜ್ಞಾನದ ಮೋಹಾದಿ ಅಂಧಕಾರಗಳನ್ನ, ಈ ಹುಟ್ಟು ಸಾವುಕಿಯನ್ನ ಕಾರಣಗ್ಯವಲ್ಲ, ನಾನು ಆತ್ಮ ಸ್ವರೂಪನೇ ಇದೀನಿ, ನಾ ಮುಕ್ತಿನೇ ಇದೆ, ಮುಕ್ತ ಸ್ವರೂಪನೇ ಇದೀನಿ, ಮುಕ್ತಿ ಗುರು ಕೊಡುದಿಲ್ಲ. ಆದ್ರ ಆ ಮೋಹವನ್ನ ಕಳ್ಕೊಳ್ಳೋದು ಉಪಾಯ ಹೇಳ್ತಾನ. ಮೋಹವನ್ನು ಕಳ್ಕೊಂಡಾಗ ಗುರು ನಮಗೇನು ಕೊಡುದಿಲ್ಲ, ನಾನು ಮೊದಲೇ ಮುಕ್ತ ಸ್ವರೂಪನೇ ನಾನದೀನಿ. ಆ ಅಜ್ಞಾನದ ಕಾರ್ಯಗಳಾದ ಈ ಮೋಹ ಇದು ಏನದಾವಲ್ಲ, ಈ ಕಾಮ ಕ್ರೋಧ ಮೋಹ ಅನ್ನುವಂಥದ್ದನ್ನ ಅದನ್ನ ಬಿಡಿಸಿ ಆ ಪರಮ ಸುಖವನ್ನ ತೋರಿಸ್ತಾನ ಅನ್ನುವಂಥದ್ದನ್ನ ನಾವು ಬಹಳ ಸಲ ಹೇಳ್ಕೊತ ಬರ್ತೇವೆ. ಗುರುವೇ ನಿಮ್ಮಯ ಕರುಣದಿರುವನರಿತು ನಾನು ನಿತ್ಯ ಸುಖಿಯಾದೆ,
ನಾವು ಏನಾಗಿವಿ, ಸುಖ ಸ್ವರೂಪನೇ ಇದ್ರೂ ಕೂಡ ನಾವು ದುಃಖಿಗಳಾಗಿವಿ. ಯಾವಾಗ ಗುರುವಿನ ಕರುಣೆದಿಂದ ನಾನೇನಾದೆ ನಿತ್ಯ ಸುಖಿಯಾದೆ ಅಂದ್ರ ನಾನು ನಿತ್ಯ ಸುಖ ಸ್ವರೂಪನೇ ನಾನದೀನಿ. ಆ ನಿತ್ಯ ಸುಖ ಜ್ಞಾನವನ್ನ ಮಾಡಿಕೊಡ್ಬೇಕಾದ್ರೆ ಸದ್ಗುರುನಾಥನೇ ಇದಕ್ಕ ಮೇನ್ ಮುಖ್ಯ ಕಾರಣದನ. ಆ ಗುರುವಿನಲ್ಲಿ ಹೋದಾಗ ಹೆಂಗ್ ಹೋಗ್ಬೇಕಂದ್ರ ಹಿಂಗ ಒಂದು ಹಣ್ಣ ಕಾಯಿ ತಗೊಂಡು ಹೋಗಿ ಗುರುವಿಗೆ ದೀರ್ಘ ದಂಡ ಪ್ರಣಾಮವನ್ನು ಸಲ್ಲಿಸಿ ಏನೊಂದು ಪ್ರಶ್ನೆ ಕೇಳದೆ ತದ್ವಿದ್ದಿ ಪರಿಪ್ರಶ್ನೆಯನ್ನ ಅಂದ್ರೆ ಸೇವಾ ಮಾಡ್ಕೊತಿರ್ಬೇಕಂತ. ಅವ ಇವನಲ್ಲಿ ತಿಳಿದುಕೊಂಡು ಇವಾಗ ಏನ ಉಣಿಸಿದ್ರೆ ಇವ್ ಹೊಟ್ಟೆ ತುಂಬತದ, ಯಾವುದನ್ನ ಹೇಳಿದ್ರೆ ಇವಾಗ ಯಾವ ದೋಷವನ್ನು ಉಳ್ದಾವ್ ಇಷ್ಟೇ ತೆಗೆದು ಹಾಕ್ತಾನಂತವ. ಆವರಣ ದೋಷವನ್ನ ನಾವು ಇಷ್ಟು ತೆಗೆದು ಹಾಕಿ ನಮ್ಮನ್ನೇನು ಮಾಡ್ತಾನ, ಆ ಸುಖ ಸ್ವರೂಪದ ಜ್ಞಾನವನ್ನು ಮರಳಿ ಕೊಡ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ಉದ್ದೇಶದ. ಇಲ್ಲಿ ಒಟ್ಟಾರೆ ಹಿಂಗ ಗುರುವಿನಲ್ಲಿ ಹೋಗಿ ನಿರಹಂಕಾರಿಯಾಗಿ ಗುರುಪಾದ ಸೇವಾದಿಗಳನ್ನು ಮಾಡಿ ಜ್ಞಾನವನ್ನು ಪಡ್ಕೊಂಡ್ರೆ ಮಾತ್ರ ನನ್ನ ನಿಜವಾದ ಸ್ವರೂಪ ಜ್ಞಾನ ಮಾಡಿಕೊಡ್ತಾನ ಸದ್ಗುರುನಾಥ ಅನ್ನುವಂಥದ್ದನ್ನ ಹೇಳ್ಕೋತ ಬಂದಾರ. ಇಲ್ಲಿ ಮುಂದ ಇದನ್ನೇ ಒಂದು ಶಂಕ ಮಾಡ್ತಾರ. ಇಲ್ಲಿ ಏನಂದ್ರೆ ಜೀವನಾದಂತನು ದುಷ್ಟನಾಗಿದ್ದ ಕಾಮನನ್ನು ಮತ್ತು ಮೋಹವನ್ನು ತ್ಯಾಗ ಮಾಡದೆ ಮಾತ್ರಕ್ಕೆ ಪೂರ್ಣ ಸುಖ ಹೊಂದುವುದಿಲ್ಲ. ಹೇಗೆಂದರೆ ಒಬ್ಬನೊಬ್ಬ ಪುರುಷನು ಕಟ್ಟಿಗೆ ಹೊರೆಯನ್ನು ಮಾರಿ ಹೊಟ್ಟಿ ತುಂಬಿಕೊಳ್ಳುತ್ತಿದ್ದನು. ಅವನು ಒಂದು ದಿವಸ ಅಡವಿಗೆ ಹೋಗಿ ಕಟ್ಟಿಗೆಯನ್ನು ಮಾರಿ ಹೊತ್ತುಕೊಂಡು ಬರುತ್ತಿದ್ದನು. ಆ ದಿವಸ ಕಟ್ಟಿಗೆ ಬಹಳ ಕಟ್ಟಿದ್ರಿಂದಲೂ ಮತ್ತು ಬಿಸಿಲಿನ ತಾಪದಿಂದಲೂ ಅವನಿಗೆ ಅತಿ ತ್ರಾಸವಾಗಿತ್ತು. ಆಗ ಅವನು ಒಂದು ಗಿಡದ ನೆರಳನ್ನು ನೋಡಿ ತಲೆಯ ಮೇಲೆ ಹೊತ್ತಂತ ಹೊರೆಯನ್ನು ಒಗೆದು ಗಿಡದ ತಾಪದ ನೆರಳಿನಲ್ಲಿ ಕುಳಿತುಕೊಂಡನು. ಆದ್ರಿಂದ ಅವನಿಗೆ ಭಾರವಾದಿದ್ದ ಮತ್ತು ಬಿಸಿಲಿನಿಂದ ತಾಪ ನಿವೃತ್ತಿಯಾಗಿ ಸಂತೋಷವಾಯಿತೆಂದು ಅಲ್ಲೇ ಕುಂತರೆ ಮುಂದೆ ಹಸಿವೆ ದುಃಖವು ತೋರುತ್ತದೆ, ಹೋಗುವುದಿಲ್ಲ. ಅದಕ್ಕಾಗಿ ಅವನು ಪುನಃ ಹೊರೆಯನ್ನು ಹೊತ್ತುಕೊಂಡು ಬಾಜಾರಕ್ಕೆ ಹೋಗಿ ಅದನ್ನು ಮಾರಿ ಕಾಳುಗಳನ್ನು ತಂದು ಅಡಿಗೆ ಮಾಡಿ ಊಟ ಮಾಡಿದಾಗ ಅವತ್ತಿನ ಕಾರ್ಯವು ಹೇಗೆ ಮುಗಿಯುತ್ತೋ ಹಾಗೆ ಜೀವನು ವೈರಾಗ್ಯವನ್ನು ಸಂಪಾದಿಸಿದ ಮಾತ್ರಕ್ಕೆ ಕಿಂಚಿತ್ ಸುಖ ತೋರುತ್ತದೆ. ವೈರಾಗ್ಯವನ್ನ ಹೊಂದಿದ್ರ ಅವಾಗ ನಮ್ಗ ವೈರಾಗ್ಯದೊಳಗೆ ಸುಖ ತೋರ್ತದ, ಕಿಂಚಿತ್ ಸುಖ ತೋರ್ತದ. ಆ ಸುಖವು ನಿಜವಾದ ಸುಖವೆಂದು ತಿಳಿದು ಅಷ್ಟರಿಂದಲೇ ಸಂತೋಷ ಪಡೆದರೆ ಇನ್ನೂ ನಾನು ಮಾಡತಕ್ಕ ಕಾರ್ಯಗಳು ಬಹಳ ಇರುತ್ತದೆ ಎಂದು ತಿಳಿದು ಅಲ್ಲಿ ಮುಂದ ಶ್ರೋತ್ರಿಯ ಬ್ರಹ್ಮನಿಷ್ಠ ಗುರುಗಳಿಗೆ ವಿಧಿವತ್ ಶರಣಾಗತನಾಗಬೇಕು. ವಿಧಿವತ್ ಅಂತ ಹೇಳ್ಯಾರ ನೋಡ್ರಿ ಇಲ್ಲಿ, ವಿಧಿವತ್ ಶರಣಾಗತನಾಗಬೇಕು ಅಂದರೆ ಅವರ ಪಾದದಲ್ಲಿ ಅಹಂಕಾರ ಪಡದೆ ಶರೀರವನ್ನು ಮೊದಲು ದಂಡದಂತೆ ಕೆಡವತಕ್ಕದ್ದು. ಇದರಿಂದ ಸತ್ಪುರುಷರಿಗೆ ಕರುಣಾ ಉತ್ಪತ್ತಿಯಾಗಿ ಅವನನ್ನು ಮೇಲಕ್ಕೆ ಎತ್ತಿಡುತ್ತಾನೆ. ಹೇಗೆಂದರೆ ಉದ್ದಕ್ಕೆ ಬಿದ್ದಂತ ದಂಡವನ್ನು ಕೈಯಿಂದ ಹಿಡಿದು ಮೇಲಕ್ಕೆ ಹೇಗೆ ಎತ್ತುತ್ತಾರೋ ಹಾಗೆ ಅಹಂಕಾರ ರಹಿತವಾಗಿ ಸತ್ಪುರುಷರ ಪಾದದಲ್ಲಿ ಕೆಡವಿದ ದೇಹವನ್ನು ಸತ್ಪುರುಷರು ಎತ್ತಿಕೊಳ್ಳುತ್ತಾರೆ. ಅಂದರೆ ಅವರಿಗೆ ಯಥಾರ್ಥವಾದಂತದನ್ನ ಬೋಧ ಮಾಡಿ ಅವರನ್ನು ಉದ್ಧಾರ ಮಾಡುತ್ತಾರೆ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ಕೋತ ಬಂದ್ರು. ಅವಾಗ ಮತ್ತೆ ಶಿಷ್ಯ ಪ್ರಶ್ನೆ ಮಾಡ್ತಾನೆ, ಶಂಕ ಮಾಡ್ತಾನೆ. ಅವರು ಬೋಧ ಮಾಡದಿದ್ದರೆ ಹೇಗೆ ಮಾಡಬೇಕು ಅನ್ನುವಂಥದ್ದನ್ನ ಪ್ರಶ್ನೆ ಮಾಡಿದಾಗ ಅದನ್ನೇ ಮತ್ತ ಭಗವದ್ಗೀತೆ ಒಂದು ಪ್ರಮಾಣ ಕೊಡ್ತಾರ. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಶ ಕಾಂಕ್ಷಿತಿ ಜ್ಞಾನಿ ತತ್ವ ದರ್ಶನಂ ಅನ್ನುವಂಥದ್ದನ್ನ ಅಲ್ಲಿ ಒಂದು ಶ್ಲೋಕ ಹೇಳ್ತಾರೆ. ವಿನಯದಿಂದ ಕೂಡಿಕೊಂಡು ಪ್ರಶ್ನೆ ಮಾಡಬೇಕು. ಅದನ್ನು ಅವರು ಹೇಳದಿದ್ದರೆ ಅನಂತ ರೀತಿಯಿಂದ ಅವರು ಸೇವಾದಿಗಳನ್ನು ಮಾಡಬೇಕು. ಅವರು ನಮ್ಗ ಪ್ರಶ್ನೆಗೆ ಉತ್ತರ ಹೇಳಿಲ್ಲ ಅಂದ್ರೆ ಗುರುವಿನಲ್ಲಿ ಸೇವಾ ಮಾಡ್ಬೇಕಂತ. ಸೇವಾದಿಗಳನ್ನು ಮಾಡಿ ಅವರನ್ನು ಸಂತೋಷಗೊಳಿಸಬೇಕು. ಆಮೇಲೆ ಶ್ರವಣ ಮನನ ನಿಧಿಧ್ಯಾಸನ ಮಾಡಿ ಜ್ಞಾನವನ್ನು ಹೊಂದಿ ಮುಕ್ತನಾಗಬೇಕು. ಇದು ಜೀವನಿಗೆ ಯೋಗ್ಯವಾದದ್ದು ಅನ್ನುವಂಥದ್ದನ್ನು ಹೇಳ್ಕೊತ ಬಂದ್ರು. ಆ ನಂತರ ಗುರು ಶಂಭ ಲಿಂಗದಿಂದಿರು ಮುಕ್ತಿ ಪಡೆಯುವುದೇ ಚಂದಮಾಮ. ಅಂದ್ರ ಮನುಷ್ಯನು ಪರಮಾತ್ಮನ ಧ್ಯಾನ ಚಿಂತನ ಮೊದಲಾದಗಳನ್ನು ಮಾಡಿ ಪರಮಾತ್ಮನನ್ನು ಒಲಿಸಿಕೊಂಡು ಜನನ ಮರಣಾತ್ಮಕ ರೂಪವಾದ ಸಂಸಾರಕ್ಕೆ ಹೇತುವಾದ ಈ ಭೋಗಾದಿಗಳನ್ನು ಬೇಡಿಕೊಳ್ಳಬಾರದು. ಅಂದ್ರ ಈ ಮರಣಾತ್ಮಕ ರೂಪವಾದ ಸಂಸಾರಕ್ಕೆ ಹೇತುವಾದಂತ ಏನದವಲ್ಲಿ ಭೋಗಾದಿಗಳನ್ನ ಬೇಡಿಕೊಳ್ಳಬಾರದು. ಆ ಗುರುವಿನಲ್ಲಿ ಪರಮಾತ್ಮನಲ್ಲಿ ಮತ್ತು ಸದ್ಗುರುನಲ್ಲಿ ಕೂಡ ಏನ ಭೋಗದ ಸಾಮಗ್ರಿಗಳನ್ನ ಬೇಡಿಕೊಳ್ಳಬಾರದು. ಅವು ಯಾಗಂದ್ರೆ ಏನು ಬೇಡಬೇಕು ಅಂದರೆ ಶ್ರೇಷ್ಠವಾದ ಮೋಕ್ಷವನ್ನೇ ಪಡೆಯಬೇಕು. ಇದು ಜೀವನಿಗೆ ಯೋಗ್ಯವು. ಇದನ್ನು ಬಿಟ್ಟು ಅಸ್ಥಿರವಾದ ಈ ಭೋಗಗಳನ್ನು ಬೇಡಿಕೊಳ್ಳುವುದು ಹೇಗಾಗುತ್ತದೆ ಎಂದರೆ ರಾಜನು ಒಲಿದು ಏನು ಬೇಡು ಎಂದು ಕೇಳಿದಾಗ ಅಲ್ಲಿ ಎಲೆ ಅಡಿಕೆ ಹಾಕಲಿಕ್ಕೆ ಸುಣ್ಣವಿಲ್ಲ, ಸುಣ್ಣ ಕೊಡ್ರಿ ಎಂದು ಕೇಳಿಕೊಂಡಂತೆ ಆಗುತ್ತದೆ.
ಆದ್ದರಿಂದ ಪರಮಾತ್ಮ ಕೃಪೆಯನ್ನು ಹೊಂದಿದ ಮೇಲೆ ಮುಕ್ತಿಯನ್ನು ಪಡೆಯುವುದು ಜೀವನಿಗೆ ಯೋಗ್ಯವು. ಇಲ್ಲಿ ಗುರುನಾಥ ಏನೋ ನಾವಿಷ್ಟೆಲ್ಲ ಆ ಸೇವಾದಿಗಳನ್ನ ಮಾಡಿ ಶ್ರವಣ ಮನನ ನಿಧಿಧ್ಯಾಸನ ಮಾಡಿದಾಗ ಗುರುವಿನಲ್ಲಿ ನಾವು ಏನು ಕೇಳಬೇಕು ಅಂದ್ರ ಒಂದು ಮೋಕ್ಷವನ್ನೇ ಕೇಳಬೇಕು ಅನ್ನುವಂಥದ್ದನ್ನು ಇಲ್ಲಿ ಹೇಳಿದ್ರು. ಮೋಕ್ಷವನ್ನು ಕೇಳದೆ ಭೋಗ ಭಾಗ್ಯಗಳನ್ನ ಕೇಳಿದ್ರೆ ಏನಾಗ್ತದ ಅನ್ನುವಂಥದ್ದನ್ನ ಒಂದು ದೃಷ್ಟಾಂತ ಕೊಟ್ರು. ಏನೋ ರಾಜ ಒಂದ್ ಯಾವ್ದೋ ಕಾರ್ಯಕ್ಕೆ ನಮ್ಮನ್ನ ಮೆಚ್ಚಿ ನಿನಗೆ ಏನು ಬೇಕು ಬಹುಮಾನ ಬೇಕು ಅಂತೇಳಿ ಕೇಳಿದಾಗ ನಾವು ರಾಜನಲ್ಲಿ ಒಂದಿಷ್ಟು ಎಲಿ ಅದ ಎಲ್ಲ ಅದ ಒಂದಿಷ್ಟು ಸುಣ್ಣ ಕೊಡು ಅಂದ್ರ ಎಷ್ಟು ಹಾಸ್ಯಾಸ್ಪದ ಆಗ್ತದ. ಹಂಗ ಸದ್ಗುರುನಾಥ ಹೊಲತಾಗ ನನಗ ಭೋಗ ಭಾಗ್ಯ ಕೊಡು ಅಂದ್ರ ಅಷ್ಟು ಏನಾಕದಿಲ್ಲಿ ಹಾಸ್ಯಾಸ್ಪದ ಆಗ್ತದ. ಶ್ರೇಷ್ಠವಾದ ಮೋಕ್ಷ ಸುಖವನ್ನೇ ಕೇಳಬೇಕು ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ತಾತ್ಪರ್ಯದ. ಪರಮಾತ್ಮನ ಕೃಪೆಯಾದ ಮೇಲೆ ಜೀವನು ವಿವೇಕ, ವೈರಾಗ್ಯ, ಶಮಾಧಿ, ಸಟ್ ಸಂಪತ್ತು, ಮುಮುಕ್ಷ ಎಂಬ 4 ಸಾಧನಗಳನ್ನು ಸಾಧಿಸಿಕೊಂಡು ಶ್ರೋತ್ರಿಯ ಬ್ರಹ್ಮನಿಷ್ಠರಾದಂತ ಸದ್ಗುರುವಿಗೆ ಶರಣಾಗತನಾಗಿ ಅವನ ಸೇವಾದಿಗಳನ್ನು ಭಕ್ತಿ ಪೂರ್ವಕವಾಗಿ ಮಾಡಿ ಅವನನ್ನು ಸಂತೋಷಗೊಳಿಸಿ ಅವರಿಂದ ಮಹಾವಾಕ್ಯಗಳು ಯಾವಂದ್ರ ಇಲ್ಲಿ ಹೇಳ್ಕೊತ ಬಂದೆ ನೋಡು. ಮಹಾವಾಕ್ಯಗಳು ಅಹಂ ಬ್ರಹ್ಮಾಸ್ಮಿ, ಅಯಮಾತ್ಮ ಬ್ರಹ್ಮ, ಪ್ರಜ್ಞಾನಂ ಬ್ರಹ್ಮ, ತತ್ವಮಸಿ, ಇವು ಏನು ಮಹಾವಾಕ್ಯಗಳದಾವಲ್ಲ ವೇದದೊಳಗಿರುವಂತ ಮಹಾವಾಕ್ಯಗಳ ಶ್ರವಣ ಮಾಡತಕ್ಕದ್ದು. ಆಮೇಲೆ ಶ್ರವಣ ಮಾಡಿದ್ದನ್ನೇ ಮನನ ನಿಧಿಧ್ಯಾಸನವನ್ನು ಮಾಡಿ ತನ್ನ ಸ್ವರೂಪ ಸಾಕ್ಷಾತ್ಕಾರ ಮಾಡಿಕೊಂಡು ಯಥಾರ್ಥ ಸುಖವನ್ನು ಅನುಭವಿಸತಕ್ಕದ್ದು ಅನ್ನುವಂಥದ್ದನ್ನು ಹೇಳಿದ್ರು. ಸದ್ಗುರುಗಳು ಇವನ ಸ್ವರೂಪವನ್ನು ಎಲ್ಲಿಂದಾದ್ರೂ ತಂದು ಕೊಡುತ್ತಾರೆ ಏನು? ಇಲ್ಲದಿದ್ದನ್ನೇ ಇಲ್ಲಿ ಇದ್ದದ್ದನ್ನೇ ಪ್ರಾಪ್ತಿ ಮಾಡಿಕೊಡುತ್ತಾರೆ ಅಂತೇಳಿ ಹಿಂಗ ಶಂಕ ಮಾಡ್ತಾವ. ಇಲ್ಲದ ವಸ್ತುವಿನ ಪ್ರಾಪ್ತಿ ಸಂಭವಿಸುತ್ತದೆ, ಪ್ರಾಪ್ತವಾಗಿದ್ದ ವಸ್ತುವಿನ ಪ್ರಾಪ್ತಿ ಹೇಗೆ ಸಂಭವಿಸುತ್ತದೆ? ಇಲ್ಲಿ ಇಲ್ಲದ ವಸ್ತುವಿನ ಪ್ರಾಪ್ತಿ ಸಂಭವಿಸುತ್ತದೆ ಅಂತ ಹೇಳಿದ್ರೆ ಅದು ಇಲ್ಲಾರ್ದ ವಸ್ತುವನ್ನು ಎಲ್ಲಿಂದ ತಂದು ಕೊಡ್ತಾನ ಗುರು ಅಂತಂದ್ರ ಅವ ಇಲ್ಲಪ್ಪ ನೀನ್ ಮೊದಲೇ ನಿನ್ನಲ್ಲಿ ಐತಿ, ನಿನಗ ಈ ಮೋಹದಿಂದ ಮರಿ ಆಗ್ಯದ, ಈ ಮೋಹ ಕೊಡ್ಕೊಂಡು ನೀ ಏನಾಗ್ಯದ ಅದು ಮರಿ ಮಾಚ್ಯದ, ಅದನ್ನ ಮೋಹ ಎಂಬ ಅಜ್ಞಾನವನ್ನ ತೆಗಿತಾನ. ನೀನು ಮೊದಲೇ ನೀನು ಸುಖ ಸ್ವರೂಪನೇ, ಆನಂದ ಸ್ವರೂಪನೇ, ನೀ ಬ್ರಹ್ಮ ಸ್ವರೂಪ ನೀನದಿ. ಅದನ್ನು ಮರೆತು ನಿನಗೆ ಏನಾಗಿತ್ತು ಮೋಹ ಆವರಿಸಿ ಆ ಮೋಹದೊಳಗ ಈ ಹೊರಗದ ಸುಖ, ಹೊರಗ ಎಲ್ಲವನ್ನು ನೀನು ಹೊರಗೆ ಇಂದ್ರಿಯ ಒಳಗೆ ಸುಖ ಅದ, ವಿಷಯದ ಸುಖ ಅದ, ನನ್ನೊಳಗೆ ಇದು ದೇಹದೊಳಗೆ ಸುಖ ಅದ, ಏನೇನು ನಿನಗೆ ಏನಾಗಿದೆ ಭ್ರಾಂತಿ ಆಗಿತ್ತು. ಆ ಭ್ರಾಂತಿಯನ್ನು ಬಿಡಿಸ್ತಾನ ಅನ್ನುವಂಥದ್ದನ್ನ ಇಲ್ಲಿ ಹೇಳುವ ತಾತ್ಪರ್ಯ ಅದಿಲ್ಲಿ. ಸಮಾಧಾನ ಹೇಳ್ತಾನ. ಒಬ್ಬನೊಬ್ಬ ಪುರುಷನು ತಿಜೋರಿ ಕೀಲಿಯನ್ನು ಕೆಲಸದ ಗಡಿಬಿಡಿಯಲ್ಲಿ ತನ್ನ ನಡುವಿನಲ್ಲಿ ಸಿಗಿಸಿಕೊಂಡಿದ್ದ, ಅಂದ್ರ ತನ್ನ ಸೊಂಟದೊಳಗೆ ಸಿಗಿಸಿಕೊಂಡಿದ್ದ. ಅದೊಂದು ದೃಷ್ಟಾಂತ ಕೊಡ್ತಾರ. ಅಂದ್ರ ಅವ ಎಲ್ಲರ ಕೀಲಿಕಾಯಿ ಸಿಕ್ತನು ಅಂದ್ರ ತನ್ನಲ್ಲೇ ಸಿಗಿಸ್ಕೊಂಡಾನ, ಅದು ಮರ್ತಾನ, ಮರುವಾಗ್ಯದ. ಮರುವಾಗಿ ಅಂಗಡಿ ತುಂಬಾ ಮನಿ ತುಂಬಾ ಹುಡುಕ್ಯಾಡಕತ್ತಾನ. ಒಬ್ರು ಯಾರೋ ಅವ್ರು ನೋಡ್ದವ್ರು ಏನ್ ಮಾಡ್ತಾರ, ನೋಡಪ್ಪ ನೀ ಕೀಲಿ ಹುಡ್ಕ್ಯಾಡ್ಕತ್ತಿಯಲ್ಲ, ಅದು ಕೀಲಿ ಎಲ್ಲಿ ಮನೆ ಆಗಿಲ್ಲ ಎಲ್ಲಿಲ್ಲ, ನಿನ್ನ ಸ್ವಂಟದಾಗೆ ಅದ ಅಂತೇಳಿ ಕೊಟ್ಟಾಗ ಅವಾಗ ಎಷ್ಟ ಆ ಟೈಮ್ಕ ಆನಂದ ಆಗ್ತದ. ಇದೊಂದು ದೃಷ್ಟಾಂತ ಕೊಟ್ಟು ಅದು ಏನಾಗ್ಯದ ನಿನಗ ಮರುವಾಗ್ಯದ, ನೀ ಆತ್ಮ ಸ್ವರೂಪನೇ ಅದಿ, ನಿನಗ ಮರುವಾಗಿ ನೀನು ಎಲ್ಲೆಲ್ಲೋ ಹುಡ್ಕ್ಯಾಡಕತ್ತಿ. ಆದ್ರ ಸುಖ ಎಲ್ಲಿ ಅದಪ್ಪ ಅಂದ್ರೆ ನೀನೇ ಸುಖ ಸ್ವರೂಪನೇ ಅದಿ. ಹೆಂಗ ಆ ಸೊಂಟದೊಳಗೆ ಸಿಗಿಸ್ಕೊಂಡು ಹೆಂಗ ಮನಿ ಅಂಗಡಿ ಎಲ್ಲವನ್ನು ಹುಡುಕ್ಯಾಡಿ ದುಃಖಿ ಆಗಿದ್ದ, ಯಾವಾಗ ನಿನ್ನಲ್ಲೇ ಐತಿ ಅಂದ್ರ ಹೊರಗಿನವ್ರು ಯಾರು ಚಾವಿ ಕೊಡ್ಲಿಲ್ಲ, ಅವನಲ್ಲೇ ಅದ, ಅದು ಮರುವಾಗಿತ್ತು, ಮರುವನ್ನು ಹೋಳು ಮಾಡಿದ್ರು ಅನ್ನುವಂಥದ್ದು ಇಷ್ಟೇ ಇಲ್ಲಿ ಹೇಳುವ ತಾತ್ಪರ್ಯ ಅದ. ಇಲ್ಲಿ ಏನ್ ಮಾಡ್ತಾನೆ ಅದೇ ದೃಷ್ಟಾಂತ ನೋಡ್ಕೊಂಡು ಹೋಗೋಣ. ಒಬ್ಬನೊಬ್ಬ ಪುರುಷನು ತಿಜೋರಿ ಕೀಲಿಕೆಯನ್ನು ಕೆಲಸದ ಗಡಿಬಿಯಲ್ಲಿ ತನ್ನ ನಡುವಿನಲ್ಲಿ ಶೀಸಿಕೊಂಡಿದ್ದ. ಯಾವಾಗ ಕೆಲಸ ಮುಗಿಯುತ್ತೋ ಆಗ ಅವನು ಕೀಲಿಕೈ ನಡುವಿನಲ್ಲಿ ಶೀಸಿಕೊಂಡದ್ದೆಂಬುದನ್ನು ಜ್ಞಾಪಕವಿಲ್ಲದೆ ಮನೆಯಲ್ಲಿ ಮತ್ತು ಅಂಗಡಿಯಲ್ಲೆಲ್ಲ ಹುಡುಕುತ್ತಿದ್ದನು. ಆಗ ಒಬ್ಬ ಪುರುಷನು ನಡುವಿನಲ್ಲಿ ಜೋತಾಡುತ್ತಿರುವ ಕೀಲಿಕೈಯನ್ನು ಕಂಡು, ಇಗೋ ಕೀಲಿಕೈ ನಿನ್ನ ನಡುವೆಯಲ್ಲೇ ಇರುತ್ತದೆ ತೋರಿಸಿದನು. ಆಗ ಅವನ ಕೀಲಿಕೈಯನ್ನು ಹಿಡಿದು ನೋಡಿ ಸಿಕ್ಕಿತು ಎಂದನು. ಸಿಕ್ಕಿತು, ಸಿಗಲಕ್ಕೆ ಎಲ್ಲಿಂದಾದ್ರೂ ಹೋಗಿತ್ತೇನು? ಇಲ್ಲ, ನಡದಲ್ಲಿಟ್ಟುಕೊಂಡು ಮರ್ತಿದ್ದನಷ್ಟೇ. ಹಾಗೆ ತನ್ನ ಸ್ವರೂಪವು ಸದಾ ಪ್ರಾಪ್ತವಾಗಿರುತ್ತದೆ. ಸದಾ ಪ್ರಾಪ್ತವಾಗಿದ್ದ ತನ್ನ ಸ್ವರೂಪವನ್ನು ಮರೆತು ಬಿಟ್ಟು ನದಿಯಲ್ಲಿ, ಪರ್ವತದಲ್ಲಿ, ಕಲ್ಲಿನಲ್ಲಿ, ಮರದಲ್ಲಿ ಹುಡುಕುತ್ತಿದ್ದಾನೆ. ಅದನ್ನು ಬಿಡಿಸಿ ನೀನು ಇಂಥವನಿರುತ್ತಿ. ನೀನು ಎಲ್ಲಿ ಹುಡುಕ್ಯಾಡಕತ್ತಿ? ಪರ್ವತದಲ್ಲಿ, ನದಿಯಲ್ಲಿ, ಕಲ್ಲಿನೊಳಗ, ಮರದೊಳಗ
ಅಲ್ಲಿ ದೇವ್ರದನ ಇಲ್ಲಿ ಸುಖ ಆಕದಂತ ನೀ ತಿರ್ಗಾಕತ್ತಿ. ಅವ್ ಎಲ್ಲಿ ಸುಖ ಇಲ್ಲಪ್ಪ, ನೀನೇ ಸುಖ ಸ್ವರೂಪನೇ ಇದೆ ಅಂತೇಳಿ ಸದ್ಗುರುನಾಥ ಮಾತು ತೋರಿಸಿ ಕೊಡ್ತಾನ ಅನ್ನುವಂಥದ್ದನ್ನ ಹೇಳುವ ತಾತ್ಪರ್ಯದ. ಅದನ್ನು ಅನುಭವದಿಂದ ನೋಡಿ ಎಂದು ಗುರುಗಳು ತೋರಿಸಿದ್ದರಲ್ಲದೆ ಹೊರತಾಗಿ ಬೇರೆ ಎಲ್ಲಿಂದಾದರೂ ತಂದು ಕೊಡುವುದಿಲ್ಲ. ಮತ್ತು ಇವನು ಎಂದೂ ಬದ್ಧನಾಗಿಲ್ಲ, ಸದಾ ಮುಕ್ತ ಸ್ವರೂಪನೇ ಇರುತ್ತಾನೆ. ಮುಕ್ತನಾದಂತ ಇವನಿಗೆ ಗುರುಗಳು ಮತ್ತು ಶಾಸ್ತ್ರಗಳು ನೀನು ಮುಕ್ತನೆಂದು ಹೇಳುತ್ತವೆ, ಬದ್ಧನಿಗೆ ಮುಕ್ತನೆಂದು ಹೇಳಿಲ್ಲ. ಇವನು ನಿಜವಾಗಿ ಬದ್ಧನೇ ಆಗಿದ್ದರೆ ಇವನನ್ನು ಮುಕ್ತನಾಗಿ ಮಾಡಲಿಕ್ಕೆ ಗುರು ಶಾಸ್ತ್ರಾದಿಗಳಿಗೂ ಸಾಮರ್ಥ್ಯ ಇರುವುದಿಲ್ಲ. ನಾನು ಬದ್ಧನೇ ಇದೀನಿ ಅನ್ನುವಂಥದ್ದನ್ನ, ನಾನು ಹುಟ್ಟಿನೇ ಇದೀನಿ, ನಾನು ಸಾಯತೀನಿ, ನಾನೇ ಮಾಡೀನಿ, ನಾನೇ ಭೋಗ ಮಾಡ್ತೀನಿ ಅಂತ ಏನು ಅಜ್ಞಾನ ನಮ್ಮಲ್ಲಿ ಇತ್ತು ಅಂದ್ರೆ ಅಂತವ್ರಿಗೆ ಎಂದೂ ಹೇಳಕ್ ಆಗುದಿಲ್ಲ ಅನ್ನುವಂಥದ್ದನ್ನ ಇಲ್ಲಿ ಹೇಳ್ತಾರ. ಅದನ್ನೇ ಮತ್ ಶಂಕ ಮಾಡ್ತಾರ. ಮುಕ್ತನಿದ್ದವನಿಗೆ ಪುನಃ ಮುಕ್ತನೆಂದು ಯಾಕೆ ಹೇಳಬೇಕು ಇಲ್ಲಿ ಮತ್ತ ಇಲ್ಲಿ ಶಂಕ ಮಾಡಿದಾಗ ಅವರೇ ಮತ್ತ ಅದಕ್ಕೆ ಸಮಾಧಾನ ಹೇಳ್ತಾರ. ನಾನು ಬದ್ಧನು, ನಾನು ಜೀವನು, ನನಗೆ ದೇಹಾದಿಗಳು ಉಂಟು ಎಂದು ತಿಳಿದುಕೊಂಡು ಭ್ರಾಂತಿಯಿಂದ ಅನಂತ ದುಃಖಗಳನ್ನು ಹೊಂದುತ್ತಾನೆ. ಇಲ್ಲಿ ಏನ್ ಹೇಳ್ತಾನವ, ನಾನೇ ಬದ್ಧನು, ನಾನೇ ಜೀವನು, ನಾನೇ ಹುಟ್ಟಿನಿ, ನನಗೆ ದೇಹದ, ನಾನೇ ಉಂಡಿನಿ, ನಾನೇ ದೊಡ್ಡವಾಗಿನಿ. ಇದು ಏನದಲ್ಲ, ಈ ಭ್ರಾಂತಿಯಿಂದ ಅನಂತ ದುಃಖಗಳನ್ನು ಹೊಂದುತ್ತಾನೆ. ಈ ಕಾರಣದಿಂದ ಅವನ ಭ್ರಾಂತಿಯನ್ನು ಬಿಡಿಸುವ ಸಲುವಾಗಿ ಗುರು ಶಾಸ್ತ್ರಾದಿಗಳು ಕರ್ತವ್ಯವಲ್ಲದೆ ಬೇರೆ ಏನೂ ಇಲ್ಲ. ಆದ್ದರಿಂದ ಜೀವನು ಸದ್ಗುರು ಸತ್ಶಾಸ್ತ್ರಗಳಿಗೆ ಶರಣು ಹೋಗಿ ತನಗೆ ಬಂದಂತ ಭ್ರಮೆಯನ್ನು ನಿವಾರಣೆ ಮಾಡಿಕೊಂಡಿದ್ದಾದರೆ ಯಥಾರ್ಥ ಸುಖ ಸಂಭವಿಸ್ತದ ಅನ್ನುವಂಥದ್ದನ್ನ ಇಲ್ಲಿ ಯಥಾರ್ಥವಾದ ನನ್ನ ಯಥಾ ಸ್ವರೂಪ ಜ್ಞಾನ ಆಕ್ಕದ ಅನ್ನುವಂಥದ್ದನ್ನ ಇಲ್ಲಿ ಹೇಳುವಂತ ತಾತ್ಪರ್ಯದ. ಇನ್ನು ಮನುಷ್ಯನು ಸುಖವನ್ನು ಹೊಂದಬೇಕಾದರೆ ತನ್ನಲ್ಲಿರತಕ್ಕಂತ ದುರ್ಗುಣಗಳನ್ನು ತ್ಯಾಗ ಮಾಡಬೇಕು. ಮೊದಲು ಏನದಾವಲ್ಲ, ಈ ದುರ್ಗುಣಗಳೇನದಾವಲ್ಲ, ಈ ದುರ್ಗುಣಗಳನ್ನ ತ್ಯಾಗ ಮಾಡಿ ಸದ್ಗುಣಗಳನ್ನ ಸಂಪಾದಿಸಬೇಕು. ಸುಖ ದುಃಖಾದಿಗಳ ಸಲುವಾಗಿ ಚಿಂತಿಸಬಾರದು. ಯಾಕ ನಮಗೆ ಎಲ್ಲರದು ಏನೈತಿ, ಇನ್ನ ಸುಖನೇ ಆಗ್ಲಿ, ಸುಖ ಎಷ್ಟೇ ಸುಖ ಆದ್ರೂ ಇನ್ನ ಸುಖ ಸಿಗ್ತದ ನಾಳಿಗೆ ಅಂತೇಳಿ ಬರೀ ಇದೇ ಚಿಂತೆ ಮಾಡ್ತಾನ, ಇದೇ ಬೇಡ್ತಾನ. ಇದಕ್ಕಾಗಿ ಇದು ಚಿಂತಿಸೋದು ಅವಶ್ಯ ಇಲ್ಲ. ಇದು ನಮ್ಮ ಪ್ರಾರಬ್ಧ ಮ್ಯಾಗ ಸುಖ ದುಃಖಗಳು ಬರ್ತಾವು ಹೋಗ್ತಾವು, ಅದ್ರ ಕಡೆ ಚಿಂತೆ ಮಾಡಬೇಡ. ನೀನ್ ಚಿಂತೆ ಎಲ್ಲಿರ್ಬೇಕು ಅಂದ್ರ ಅಲ್ಲಿ ಪೂರ್ವದರ ದುಃಖಾದಿಗಳನ್ನು ನೋಡಿ ನಮ್ಮ ದುಃಖವು ಕಿಂಚಿತ್ ಮಾತ್ರ ಅಲ್ಲ, ಅವು ಬರತಕ್ಕ ಹೋಗತಕ್ಕ ಸ್ವಭಾವಗಳಿಂದ ಕೂಡಿರ್ತವೆಂದು ತಿಳಿದು ಅವುಗಳ ಸಲುವಾಗಿ ಚಿಂತಿಸದೆ ಜನ್ಮಾಂತರಗಳಲ್ಲಿ ನಮಗೆ ಸುಖವಾಗುವ ಸಾಧನೆಗಳನ್ನು ಮಾಡಬೇಕು. ಯಾಕಂದರೆ ಹಿಂದ ಮಾಡಿದಂತ ಪುಣ್ಯ ಪಾಪಗಳ ಫಲವಾಗಿ ಸುಖ ದುಃಖಾದಿಗಳನ್ನೇ ಈಗ ಭೋಗಿಸುತ್ತೇವೆ. ಈಗ ಏನು ಮಾಡುತ್ತೇವೆ ಅದೇ ಫಲವನ್ನೇ ಸ್ವರ್ಗ ನರಕಾದಿಗಳಲ್ಲಿ ಮತ್ತು ಮುಂದಿನ ಜನ್ಮಗಳಲ್ಲಿ ಭೋಗಿಸುತ್ತೇವೆ. ಆ ಕಾರಣದಿಂದ ಮನುಷ್ಯನು ತನಗೆ ಸುಖವಾಗಬೇಕಾದರೆ ವೇದಗಳಲ್ಲಿ ಹೇಳಿದಂತೆ ದಾನ, ಪರೋಪಕಾರ, ಯಜ್ಞಾಗಾದಿಗಳ ಕರ್ಮಗಳನ್ನು ಮಾಡಬೇಕು. ಆದ್ದರಿಂದ ಜನ್ಮಾಂತರಗಳಲ್ಲಿ ಮನುಷ್ಯನಿಗೆ ಸುಖವಾಗುತ್ತದೆ ಅಂತ ಸದ್ಗುರು ಸತ್ಶಾಸ್ತ್ರಗಳಲ್ಲಿ ಶರಣು ಹೋಗಿ ತನ್ನ ನಿಜವನ್ನು ತಿಳಿದು ಮುಂದೆ ಜನ್ಮಾಂತರ ಬರದಂತೆ ಮಾಡಿಕೊಳ್ಳಬೇಕು. ಅದು ಆಗದಿದ್ದರೆ ಪರಮಾತ್ಮನಲ್ಲಿ ಭಕ್ತಿಯನ್ನಾದರೂ ಮಾಡಿ ಸುಖವನ್ನು ಹೊಂದಬೇಕು ಎಂಬುದು ಉದ್ದೇಶವನ್ನಿಟ್ಟುಕೊಂಡು ಮುಂದಿನ ಪದದ 1ನೇ ಪದದಲ್ಲಿ ಕರ್ಮಕಾಂಡವನ್ನು 2ನೇ ಪದ್ಯದಿಂದ ವಿಚಾರನು, 3ನೇ ಪದ್ಯದಿಂದ ಭಕ್ತಿ ನಿರೂಪಣೆಯನ್ನು ಮಾಡ್ತಾರ ಅನ್ನುವಂಥದ್ದನ್ನ ಮುಂದಿನ ಪದ್ಯದೊಳಗ ಏನ್ ಹೇಳವ್ರದಾರಂದ್ರ ಇದು ಬಹಳ ಎಲ್ಲರಿಗೂ ಯೋಗ್ಯವಾದ ಪದ. ಇದು ಒಂದು ಪದ ನಮಗ ಗುರ್ತಾಯ್ತು ಅಂದ್ರ ಬಹಳ ಮಂದಿಗೆ ಸಂಶಯ ನಿವಾರಣೆ ಆಗ್ತದ. ಸಂಶಯ ನಿವಾರಣೆ ಏನಾಗ್ತದಂದ್ರ ಇಲ್ಲಿ ಇಟ್ಟೋತನ ಹೇಳ್ಕೊಂತ ಬಂದ್ರು. ಏನ್ ಹೇಳಿದ್ರಪ್ಪ ಅಂದ್ರ, ನಿನ್ನ ಪ್ರಾರಬ್ಧದ ಮ್ಯಾಗ ಸುಖ ದುಃಖಗಳು ಹೋಗ್ತಾವ, ಅದ್ರ ಕಡೆ ನೀ ಬಹಳ ಗಮನ ಕೊಡಬೇಡ. ಇದನ್ನ ಪ್ರಯತ್ನದಿಂದ ವೈರಾಗ್ಯ ಉಳ್ಳವನಾಗಿ ಗುರು ಸೇವಾದಿಗಳನ್ನ ಮಾಡಿ ನಾನಾರು ಅಂತ ತಿಳ್ಕೊಂಡು ಮುಕ್ತ ನಾಲ್ಕು ಬರ್ತದ. ಒಂದ್ ವೇಳೆ ದಾನ ಧರ್ಮಗಳನ್ನ ಮಾಡಿ ಸ್ವರ್ಗ ಲೋಕಕ್ಕೆ ಹೋಗಿ ಸ್ವರ್ಗಗಳನ್ನ ಭೋಗಿಸಿ ಹುಟ್ಟು ಸಾವುಗಳನ್ನು ಮಾಡ್ಕೊಳಕ್ ಬರ್ತದ. ಆದ್ರೆ ಇದು ಶ್ರೇಷ್ಠ ಅಲ್ಲ. ಮೋಕ್ಷವನ್ನು ಹೊಂದುವುದೇ, ಹುಟ್ಟುವುದಂದ್ರೆ ಈ ಭವ ಸಂಸಾರ ರೋಗದಿಂದ ಮುಕ್ತನಾಗುವುದೇ ಶ್ರೇಷ್ಠ ಅನ್ನುವಂಥದ್ದನ್ನು ಇಲ್ಲಿ ತನ ಆ ಗುರು ಶಂಭುಲಿಂಗನ್ನು ಒಲಿಸಿಕೊಂಡು ಮುಕ್ತನಾಗುವುದೇ ಶ್ರೇಷ್ಠ ಅಂತ ತಿಳ್ಕೋತ ನಮ್ಗೆಲ್ಲರಿಗೂ ಸ್ಪಷ್ಟ ಮಾಡ್ಕೊಂಡು ಬಂದ್ರು. ಬಂದಾಗ ಕೂಡ ನಮಗಿನ್ನ ಏನೇನು ಭ್ರಾಂತಿ ಹೆಂಗಿರ್ತದಂದ್ರ, ನಾವು ಇನ್ನ ಸಂಸಾರಿಕರದೇವಿ, ನಮಗೆ ಹೆಂಡ್ರು ಮಕ್ಕಳು ಅದಾರ, ಈ ಸಂಸಾರ ನಮಗೆ ಕೆಡ್ತದ, ನಾವು ಎಲ್ಲಾ ಭೋಗಗಳನ್ನ ನಾವು ಮಾಡ್ಲೇಬೇಕಾಕ್ಕದ, ಮಾಡಿದ್ರೆ ನಮಗೆ ಹೆಂಗ ಜ್ಞಾನ ಆಕ್ಕದ ಅನ್ನುವಂಥದ್ದು ಹಿಂಗ್ ಮತ್ತೆ ಸಂಶಯ ತಲೆಯಾಗ ನಮಗ ಆವರ್ಸ್ತಿರ್ತದ.
ಅದು ಆಗಬಾರ್ದು ಅಂತೇಳಿ ನಾವು ಸಂಸಾರಿಕರನ್ನು ಕೂಡ ಜ್ಞಾನವನ್ನು ಹೊಂದಾಕ್ ಬರ್ತದ, ಮೋಕ್ಷವನ್ನು ಹೊಂದಾಕ್ ಬರ್ತದ ಅಂತ ಮತ್ ಮುಂದಿನ ಪದ್ಯದಲ್ಲಿ ಹೇಳ್ತಾರ ಅವ್ರು. ಏನ್ ಹೇಳ್ಯಾರ ಅಂದ್ರ, ಜಾಣನು ಲೌಕಿಕ ಪಾರಮಾರ್ಥ ಎರಡನ್ನು ಮಾಡದೆ ಕೂಡಿ ನಡೆಸುತ್ತೀಯನು. ಜಾಣನಾದೇವಂದ್ರ, ಜ್ಞಾನವನ್ನು ಪಡ್ಕೊಂಡೇವಂದ್ರ, ನನ್ನ ಯಥಾರ್ಥ ನನ್ನ ಸ್ವರೂಪ ಜ್ಞಾನವನ್ನು ಸದ್ಗುರುನಾಥ ತಿಳಿಸಿಕೊಟ್ಟಾಗ ನಮಗೆ ಎಷ್ಟು ಆನಂದ ಆಗ್ತದಂದ್ರ, ಆ ಆನಂದವನ್ನ ನಾವು ಪ್ರಪಂಚಿಕರು ಕೂಡ ಸಂಸಾರದಾಗ ಇದ್ದನು ಕೂಡ ಅದು ಭೋಗ ಅನುಭೋಗ ಮಾಡಕ್ ಬರ್ತದ. ಈ ಜಾಣರಿಗೆ ಮಾತ್ರ ಈ ಸಂಸಾರದಲ್ಲಿರುವಂತ ಸುಖವನ್ನು ಮತ್ತು ಪಾರಮಾರ್ಥವಿರುವಂತ ಅಧ್ಯಾತ್ಮ ಸುಖವನ್ನು ಒಬ್ಬನೇ ಮನುಷ್ಯ ಅನುಭವಿಸ್ತಾನ ಅನ್ನುವಂಥದನ್ನ ಜಾಣರಿಗೆ ಬರ್ತದ. ಜಾಣರಾಗ್ತಿರೋ ಅಥವಾ ನೀವು ಏನ ಕೋಣನಾಗ್ತಿರೋ ಅನ್ನುವಂಥದ್ದನ್ನ ಈ ಪದ್ಯಗಳು ಮತ್ತೆ ಮುಂದಿನ ಪದ್ಯದಾಗ ಹೇಳ್ತಾರ. ಜಾಣರಾದೇವಂದ್ರೆ ನಾವು ಸಂಸಾರದಾಗಿದ್ದನು ಕೂಡ ಪ್ರಪಂಚದ ಭೋಗಗಳನ್ನು ಭೋಗಿಸುವಂತ ಮತ್ತು ಪರಮವಾದ ಶ್ರೇಷ್ಠವಾದ ಜ್ಞಾನವನ್ನು ಮುಕ್ತಿಯನ್ನು ಹೊಂದಾಕ ಬರ್ತದ ಅನ್ನುವಂಥದನ್ನ ಮತ್ತ ನಾಳೆಗೆ ಇದು ಬಹಳ ಚಂದದ, ಮತ್ತ ನಾಳೆ ನೀವು ನೋಡ್ಕೊಳ್ಳೋಣ ಅನ್ನುವಂಥದನ್ನ ತಿಳಿಸಿ, ಈಗ ಇದನ್ನೇ ಪದ್ಯ ಆ ಗುರು ಶಂಭುಲಿಂಗನ ಹೋಲಿಸ್ಕೋಬೇಕಾದ್ರೆ ಏನೇನು ಮಾಡಬೇಕು ಅನ್ನುವಂಥದನ್ನ ವೈರಾಗ್ಯ ಉಳ್ಳವರಾಗಬೇಕು. ಮೋಹಾದಿಗಳನ್ನ ಆಯುಧದಿಂದ ಕತ್ತರಿಸಿ ಇಲ್ಲಿ ಮೋಕ್ಷವನ್ನು ಹೊಂದಕ್ ಬರ್ತದ ಅನ್ನುವಂಥದನ್ನ ಈ ಕೊನೆಯ ನುಡಿಯೊಳಗೆ ಹೇಳ್ಕೋತ, ಇನ್ನೇ ನುಡಿಯೊಳಗೆ ಹೇಳ್ಕೋತ ಬಂದರ ಅಂತ ದುರುಳ ಕಂತುವಿನ ಕಾತರವನ್ನೇ ತಡೆಯುವುದೇ ಚಂದ ಮಾಮ, ವಿರತಿ ವಜ್ರದಿ ಮೋಹಗಿರಿಯ ನುಗ್ಗಡಿಯುವುದೇ ಚಂದ ಮಾಮ, ಶರಣ ಅಂಗ್ರಿಯೊಳ ಅಂಕರಿಸದೆ ಕೆಡುವುದೇ ಚಂದ ಮಾಮ, ಗುರು ಶಂಭುಲಿಂಗದಿಂದುದರಿ ಮುಕ್ತಿ ಪಡೆಯುವುದೇ ಚಂದ ಮಾಮ ಅನ್ನುವಂಥದ್ದನ್ನ 4 ಚರಣಗಳುಳ್ಳಂತ 5ನೇ ಪದ್ಯವನ್ನ, ಇದು 5ನೇ ನುಡಿ ನಾವ್ ಇಲ್ಲಿ ತನ ಚರ್ಚೆ ಮಾಡ್ಕೊಂಡು ಬಂದೇವಿ. ಇದ್ರಾಗ ಏನಾದ್ರೂ ಸಂಶಯ ಇದ್ರ, ಇನ್ನಿಷ್ಟು ಸರಳವಾಗಿ ತಿಳಿಯುವಂಗೆ ಹೇಳುತ್ತಿದ್ರ ನಾವು ನೀವು ಮುಂದಿನವ್ರ ಬಾಲೆ ಕೇಳೋಣ. ಪ್ರಶ್ನೆಗಳಿದ್ರು ಕೂಡ ಅದನ್ನ ಚರ್ಚೆ ಮಾಡೋಣ. ಒಂದ್ ವೇಳೆ ತಮ್ಮ ಇನ್ನಿಷ್ಟು ಅನುಭವವನ್ನ ಇದೇ ಪದ್ಯದೊಳಗೆ ಇನ್ನಿಷ್ಟು ಸರಳೀಕರಣ ಮಾಡಿ ತಿಳಿಸ್ತಿದ್ರ ನಾವು ಕೂಡ ಅದನ್ನ ಆಲಿಸೋಣ ಅನ್ನುವಂಥದ್ದನ್ನ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸಿ ನನ್ನೊಂದೆರಡು ಮಾತುಗಳನ್ನ ಸದ್ಗುರು ಸಿದ್ಧಾರೂಢ ಪಾದಕ್ಕೆ ಅರ್ಪಿಸ್ತೇನೆ. ಏನೋ ಒಂದೆರಡು ಮಾತುಗಳು ಹೆಚ್ಚು ಕಮ್ಮಿ ಆದ್ರೂ ತಾವು ನನ್ನ ಕ್ಷಮಿಸ್ತೀರಿ ಅಂತೇಳಿ ನನ್ನೊಂದೆರಡು ಮಾತುಗಳನ್ನ ಸಿದ್ಧಾರೂಢ ಪಾದಕ್ಕೆ ಅರ್ಪಿಸಿ ಮುಕ್ತಾಯ ಮಾಡ್ತೇನೆ. ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಓಂ ನಮಃ ಶಿವಾಯ.